ಅಯ್ಯೋ ದೇವ್ರೆ, ಈಗ ಊದಿ ಊದಿ ನನ್ನ ಪ್ರಾಣನೇ ಹೋಗ್ಬೋದೇನೋ. ಅದೆಲ್ಲ ಹೋಗ್ಲಿ, ಹೇಗಾದ್ರೂ ಅಡುಗೆ ಮಾಡಿಕೊಟ್ರು ಅದ್ರಲ್ಲಿ 100 ತಪ್ಪು ಹುಡುಕ್ತಾರೆ. ಒಂದಿನ ಎಲ್ಲರಿಗೂ ಉಪವಾಸ ಹಾಕ್ತೀನಿ, ಅವಾಗ ಗೊತ್ತಾಗುತ್ತೆ. ಮಿಟ್ಟು, ಎಷ್ಟು ಸಲ ಹೇಳೋದು, ಇನ್ ಮುಂದೆ ಏನಾದ್ರೂ ಕಾಲ್ ಹಾಕ್ರೆ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ. ನಿದ್ದೆಗಣ್ಣೆಲ್ಲ ಮಾತಾಡ್ತಾ ಇದ್ದಾನೆ. ಹಾಲಮ್ಮ ಹಾಲಮ್ಮ ನಿನ್ನ ಮನಸ್ಸು ಹಾಲಮ್ಮ, ಹೂವಯ್ಯ ಹೂವಯ್ಯ ನಿನ್ನ ಮನಸ್ಸು ಹೂವಯ್ಯ, ತನನ ತನನ. ಹಾಲಮ್ಮ ಹಾಲಮ್ಮ ನಿನ್ನ ಮನಸ್ಸು ಹಾಲಮ್ಮ, ಹೂವಯ್ಯ ಹೂವಯ್ಯ ನಿನ್ನ ಮನಸ್ಸು ಹೂವಯ್ಯ. ತದನಾನ 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 ತದನಾನ. ಕೇಶು, ಏನಣ್ಣ? ಇಲ್ಲ, ನಿನ್ ಹಾಡು ಕೇಳ ಹಸು ಹಾಲು ಕೊಡುತ್ತಾ? ಅದು ಬಂದು ಹಾಲು ಕರಿಯಕ್ ಬಂದಿದ್ದ ತಾನೆ, ಅಷ್ಟು ಮಾಡಿದ್ರೆ ಸಾಕು. ಅದನ್ ಬಿಟ್ಟು ಇಲ್ಲೆಲ್ಲ ತಿರುಗಾಡಬಾರ್ದು. ನೀನ್ ಸ್ವಲ್ಪ ಬೇಡದೇ ಇರೋ ವಿಷಯಗಳನ್ನೆಲ್ಲ ಮಕ್ಳಿಗೆ ಹೇಳ್ಕೊಡ್ತಿದ್ಯಂತಲ್ಲ. ಅಯ್ಯೋ ದೇವ್ರೆ, ಅಣ್ಣ ನನಗೇನು ಗೊತ್ತಿಲ್ಲ. ನೀನ್ ದೇವ್ರನ್ನೆಲ್ಲ ಕರಿಬೇಡ, ಫಾದರ್ ನಿನ್ನ ನೋಡ್ಬೇಕು ಅಂತ ಕಾಯ್ತಿದ್ದಾರೆ. ಏನಮ್ಮೋ ಹನ್ನೆರಡು ಕೇಳಿಸ್ತಾ? ಅಯ್ಯೋ ದೇವಿ, 8 ಗಂಟೆ ಆಯ್ತಾ? ಆದಿರಾ, ಸವೇರಾ, ಎಲ್ರೂ ಎದ್ದೇಳಿ ಬೇಗ. ಎಲ್ರೂ ಎದ್ದೇಳಿ ನಡಿ, ಫಾದರ್ ಗಿಟಾರ್ ನುಡಿಸ್ತಾ ಇದ್ದಾರೆ. ಎದ್ದೇಳು ಬೇಗ. ಏನು ಎದ್ದೇಳು, 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 ಎದ್ದೇಳಿ ಎದ್ದೇಳಿ ಎದ್ದೇಳಿ. ಫಾದರ್ ಗಿಟಾರ್ ನುಡಿಸ್ತಿದ್ದಾರೆ, ಕೇಳಿಸ್ಕೊಳ್ಳೋಣ. ಬೇಗ ಬೇಗ ಓಡಿ ಓಡಿ ಓಡಿ. ಅಯ್ಯೋ ಲೇಟ್ ಆಗೋಯ್ತಾ?
ದಿನಾಲು ಇದನ್ನ ಕೇಳದೆ ಇದ್ರೆ ನನಗೂ ಏನೋ ಒಂಥರ. ಮತ್ತೆ ಹಾಸ್ಟೆಲ್ ಅಲ್ಲಿ ಪ್ರತಿದಿನಾನು ಸಂಗೀತದಿಂದ ಶುರು ಮಾಡ್ಬೇಕು ಅನ್ನೋದು ಫಾದರ್ ಅವ್ರ ಆಸೆನೂ ತಾನೆ ಏನ. ಬೇಗ ಬಾರೆ. ಬಂದೆ ಕಣೆ. ನಿಂತ್ಕೊಳ್ಳು, ನಾನು ಬರ್ತೀನಿ. ನಿಂತ್ಕೊಳ್ಳು. ಅಣ್ಣ ಇಲ್ಲಿ ಹಾಲಿಟ್ಟಿದ್ದೀನಿ. ಹಾ ಸರಿ ಸರಿ, ನೀನ್ ಹೊರಡು. ಬೆಳಬೆಳಗ್ಗೆನೆ ಶುರು ಮಾಡ್ಕೊತ ಹಾಡು ಸಂಗೀತ ಕಿವಿ ಚಿಟ್ಟಂತ ಹೋಗುತ್ತೆ. ಈ ಫಾದರ್ ಅವಶ್ಯಕತೆ ಇಲ್ದಿರೋ ವಿಷಯಗಳನ್ನೆಲ್ಲ ಮಕ್ಕಳಿಗೆ ಕೇಳ್ಕೊಡ್ತಿದ್ದಾರೆ. ಮತ್ತೆ ಹಾಡು ಕೇಳಿದ್ರೆ ನಮ್ಗೆ ಇವ್ರು ಎದ್ದೇಳೋದು. ಆ ಸಮಯದಲ್ಲಿ ಅಡುಗೆ ಮನೆಗೆ ಬಂದು ನನಗೆ ಸಹಾಯ ಮಾಡ್ಬೋದು. ಅದಿಲ್ಲ, ಸಮಯ ಆದ ತಕ್ಷಣ ಕೈ ತೊಳ್ಕೊಂಡು ಬಂದ್ಬಿಡ್ತಾರೆ. ಗುಡ್ ಮಾರ್ನಿಂಗ್ ಫಾದರ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವೆಲ್ಲರೂ ಆರಾಮಾಗಿದ್ದೀರಾ ತಾನೆ? ನಮ್ಮ ಅನುಪುಟಿಯಲ್ಲಿದ್ದಾಳೆ. ಇಲ್ ಬಾಮ್ಮ. ನಡಿ. ಏ ಜಾಗ ಬಿಡ್ರೆ. ಜಾಗ ಬಿಡಿ, ಜಾಗ ಬಿಡಿ. ನಿನ್ನೆ ರಾತ್ರಿ ನೀನ್ ಚೆನ್ನಾಗಿ ನಿದ್ದೆ ಮಾಡ್ತೀಯಾ? ಮಲಗೋದಕ್ ಮುಂಚೆ ದೇವ್ರ ಪ್ರಾರ್ಥನೆ ಮಾಡಿದ್ರೆ ಯಾವ ಕೆಟ್ಟ ಕನ್ಸು ಬೀಳೋದಿಲ್ಲ, ಗೊತ್ತಾಯ್ತಾ? ಆಮೇಲೆ ಹ್ಯಾರಿಸ್ ಹತ್ರ ಮತ್ತೆ ಶ್ರೀ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಿದೆ. ಇನ್ಮೇಲೆ ಓದ ಕಡೆ ಗಮನ ಕೊಡಿ. ನೀವಿಬ್ರು 10ನೇ ಕ್ಲಾಸಲ್ಲಿ ಇದ್ದೀರಾ, ಆದ್ರಿಂದ ಗಮನ ಇಟ್ಟು ಚೆನ್ನಾಗಿ ಓದ್ಬೇಕು. ನೀವಿಬ್ರು ಒಳ್ಳೆ ಮಾರ್ಕ್ಸ್ ತಗೊಂಡ್ ಪಾಸ್ ಆದ್ರೆ ಅದರಿಂದ ನನಗೆ ತುಂಬಾನೇ ಸಂತೋಷ ಸಿಗುತ್ತೆ. ಓಕೆ? ಈಗ ಎಲ್ಲ ಹೋಗಿ ಬೇಗ ರೆಡಿಯಾಗಿ, ಸಮಯ ಆಗ್ತಿದೆ, ಸ್ಕೂಲಿಗೆ ಹೋಗ್ಬೇಕಲ್ಲ. ಹಾ ಹೌದೌದು. ಬರ್ರೋ ಹೋಗೋಣ, ಬೇಗ ರೆಡಿ ಆಗೋಣ. ಬಾರೋ. ಬಾ ಅನುಪುಟ್ಟಿ, ಹೋಗಿ ಸ್ನಾನ ಮಾಡ್ಕೊಂಬರೋಣ. ಬೇಗ ಸ್ನಾನ ಮಾಡ್ಕೊಂಬರೋಣ. ಬಾ ಅನುಪುಟ್ಟಿ. ನೀನ್ ಜಾಣೆ ಅಲ್ವಾ, ಹೋಗಿ ಸ್ನಾನ ಮಾಡ್ಬೇಕು. ಸ್ನಾನ ಮಾಡ್ಕೊಂಬರೋಣ. ಬಾಯ್ ಬಾಯ್. ನನ್ಗೆ ಪ್ಲೇಟ್ ಕೊಡ್ರೋ. ಹಾ ನನಗೆ ಕೊಡ್ರೋ. ನಂಗೆ ಕೊಡಿ ಪ್ಲೇಟ್. ನನಗೆ ಅಲ್ಲಿ ಈಸ್ಕೊಳ್ಳೋ. ನಂಗೆ. ಇರೋ ನೀನು. ಈಸ್ಕೊಳ್ಳೋ ನನಗೆ. ನನಗೆ ಕೊಡು. ಕೊಡು. ನಿನಗೆ ಸಿಗ್ತಾ? ನನಗೊಂದು ಕೊಡು. ತಗೋ. ಹಾ ಕೊಡು. ತಗೋ ಹಿಡ್ಕೋ. ಹಾ ಕೊಡು. ಕೊಡು ಕೊಡು. ನಿನ್ಗೆ ಲೋ ಇವ್ರು ಕೊಡೋ. ಹಾ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಇವತ್ತು ನಮ್ಗೆ ಸ್ಪೆಷಲ್ ಏನಂದ್ರೆ ಈ ಕಲ್ಗುಂಡು. ಇನ್ನು ಸ್ವಲ್ಪ ಕಾದಿದ್ರೆ ನಿಮ್ಗೆಲ್ಲ ಚಿಕನ್ ಪರೋಟ ಮಾಡ್ಕೊಡ್ತಿದ್ದೆ. ಬೆಳಗ್ಗೆ ತಲೆ ತಿನ್ಬೇಡ ಭಾಸ್ಕರಣ್ಣ. ಫಾದರ್ ಕೇಳಿಸ್ಕೊಂಡ್ರ? ಇವ್ರೆಲ್ರೂ ನಾನು ಎಲ್ಲದನ್ನು ಒಳಗಡೆ ಇಟ್ಕೊಂಡು ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಸಕ್ಕರೆ ಕೊಡ್ತೀರಾ? ನಿನಗೆ ಸಕ್ಕರೆ ಬೇರೆ ತಗೊಳ. ಇರೋ ಸಾಮಾನಲ್ಲೇ ಇವ್ರಿಗೆ ನಾನು 3 ಹೊತ್ತು ಮಾಡಾಕ್ತಾ ಇದ್ದೀನಿ. ಆದ್ರೂ ನನಗೇನಾದ್ರೂ ಅಂದೇ ಇದ್ರೆ ಇವ್ರಿಗೆ ನಿದ್ದೆನೆ ಬರಲ್ಲ.
ಹೋಗ್ಲಿ ಬಿಡು, ನಿನ್ನ ಮೇಲಿರೋ ಪ್ರೀತಿಯಿಂದ ತಾನೇ ಇವರೆಲ್ಲ ಹೀಗೆ ಮಾತಾಡೋದು. ಹೌದು, ಪ್ರೀತಿ. ಅವಕಾಶ ಏನಾದ್ರೂ ಇದ್ದಿದ್ರೆ ಇವರೆಲ್ಲರೂ ಸೇರ್ಕೊಂಡು ನನ್ನ ಹೊರಗಡೆ ಕಳ್ಸಿರೋರು. ಪ್ರೀತಿ ಇಲ್ಲ ಅಂತ ಹೇಳ್ಬೇಡಪ್ಪ. ಭಾಸ್ಕರ್ ಅನ್ನೋ ನಿನ್ನ ಹೆಸರನ್ನ ಬಾಸು ಅಂತ ಇವರೆಲ್ಲರೂ ಕರೆಯೋದು ನಿನ್ ಮೇಲಿರೋ ಪ್ರೀತಿಯಿಂದ ತಾನೆ ಅಲ್ವಾ ಫಾದರ್? ಅದೆಲ್ಲ ಹಳೆ ವಿಷಯ ಅಲ್ವಾ? ಅಣ್ಣ ಇನ್ನೊಂದು ನನಗೆ ಇವಾಗ ತಗೊಂಡ್ಬರ್ತೀನಿ. ಆಹಾ, ಪರವಾಗಿಲ್ವೇ, ನೀನು ಇಷ್ಟು ಬೇಗ ತಿಂತಾ ಇದೀಯಾ? ಜಾಣ ಮರಿ. ಹುಷಾರು. ನಡಿ. ನೀವೇನೇ ಹೇಳಿ, ಶ್ರೀ ಇರೋದ್ರಿಂದ ಇಲ್ಲಿರೋ ಮಕ್ಕಳಿಗೆಲ್ಲ ಒಬ್ಬ ತಾಯಿ ಕೊಡೋ ಪ್ರೀತಿ ಮತ್ತೆ ಆರೈಕೆ ಸಿಗ್ತಾ ಇದೆ. ಅದೇ ಅದೇ, ಮಕ್ಕಳಿಗೂ ಶ್ರೀ ಅಂದ್ರೆ ತುಂಬಾನೇ ಇಷ್ಟ. ನೀನ್ ಹೋಮ್ವರ್ಕ್ ಮಾಡ್ದೇನೋ? ಇಲ್ಲ, ಮಾಡಿಲ್ಲ ಕಣೋ. ಫಾದರ್ ಹತ್ರ ಹೋಗಿ ನಿಂತ್ಕೋ. ಹಾ, ತಿಂಡಿ ತಿಂದೆ ಅಲ್ವಾ? ಜಾಣ. ನೀನ್ ಯಾವಾಗ್ಲೂ ಇದೇ ರೀತಿ ಫಾಸ್ಟ್ ಆಗಿರ್ಬೇಕು, ಓಕೆನಾ? ಅನಿಪುಟ್ಟಿ. ಫಾದರ್, ನಾನೇನ್ ಬರ್ತೀನಿ. ಅವಸರ ಮಾಡ್ಕೊಂಡು ಹೋಗೋದೇನ್ ಬೇಡ, ಆರಾಮಾಗಿ ಹೋಗು. ಹಾ ತಾತ, ಕಷಾಯ ಎತ್ತಿಟ್ಟಿದ್ದೀನಿ, ಕುಡಿಯಕ್ ಮರಿಬೇಡಿ. ಸರಿ ಬಾಸು. ಟಾಟಾ. ನಿಮಿಷಕ್ಕೆ 40 ಸಲ ನನ್ನನ್ನು ಬೈಯೋದ್ ಬಿಟ್ಟು ನೀವೆಲ್ಲ ಅವಳು ನೋಡಿ ಕಲ್ತ್ಕೊಳ್ಳಿ. ಹೊರಗಡೆಯಿಂದ ಬರೋ ಒಂದೇ ವರಮಾನ ಈ ಹಾಲಿಂದಾನೆ. ಇಷ್ಟೊಂದು ಜನ ಗಂಡು ಮಕ್ಳಿತ್ತು, ಆ ಹೆಣ್ಮಗ್ಳೊಬ್ಳೆ ಎಲ್ಲಾರ ಮನೆಗೂ ಹಾಲು ಕೊಡ್ತಿದ್ದಾಳೆ. ಇದನ್ನೆಲ್ಲ ಮುಗಿಸಿದ ಮೇಲೇನೆ ಆ ಹುಡುಗಿ ಸ್ಕೂಲಿಗೆ ಹೋಗುತ್ತೆ. ಇಲ್ಲಿ ನೋಡಪ್ಪ, ಬೆಳಗ್ಗೆ ಬೆಳಗ್ಗೆನೆ ಎಲ್ರ ಜೊತೆ ಯಾಕೆ ಜಗಳ ಮಾಡ್ಕೋತೀಯ? ಜಗಳ ಅಲ್ಲ ಫಾದರ್, ನಾನು ಇರೋದನ್ನೇ ಹೇಳಿತ್ತು. ಮಕ್ಕಳೇ, ಬೇಗ ತಿನ್ನಿ, ಸ್ಕೂಲಿಗೆ ಹೋಗ್ಬೇಕು. ಆಯ್ತಾ? ನಾನು ನೋಟ್ಸ್ ಎಲ್ಲ ಏನೂ ಬರ್ಕೊಂಡಿಲ್ಲ ಕಣೆ ಇವತ್ತು. ಸರಿನಾ? ನಾನು ಬರ್ತಿಲ್ವೇ? ಅವಳ ಹತ್ರ ಬರ್ಬಿಡ್ತೀನಿ ಇವತ್ತೆ. ಬಿಟ್ಮೇಲೆ ಕುಂಟೆಬಿಲ್ಲೆ ಆಡೋಣ. ಕುಂಟೆಬಿಲ್ಲೆ ಬೇಡಪ್ಪ, ಮತ್ತಿನ್ನೇನು ಆಡೋಣ? ಕಣ್ಣು ಮುಚ್ಚಲ್ಲ ಆಡೋಣ ಬಾ. ಎಲ್ರೂ ಬರ್ಬೇಕಲ್ವಾ? ಬರ್ತಾರೆ ಬಿಡು. ಹಾಯ್ ಪರೋಟ, ಇವತ್ತು ತಿನ್ಬೇಕು ಅನ್ನಿಸ್ತಾ ಇದೆಯಲ್ಲ. ಹೇ ಪರೋಟ. ಕರೆಕ್ಟ್ ಆಗಿ ಹೋಗ್ತಾ ಇದಾರಲ್ಲ. ಈ ಮಕ್ಳ ವಿಷಯದಲ್ಲಿ ಫಾದರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಜನ ಮಕ್ಕಳಿದಾರಲ್ಲ, ಆ ಫಾದರ್ ಒಂದು ಸ್ಕೂಲ್ನ ಇಟ್ಬಿಡುವುದಲ್ವಾ? ಹೌದೌದು. ಈ ತರ ಹೇಳಿದಕ್ಕೆ ತುಂಬಾ ಥ್ಯಾಂಕ್ಸ್. ಇದ್ರ ಬಗ್ಗೆ ನಾವ್ ಯಾವತ್ತೂ ಯೋಚನೆ ಕೂಡ ಮಾಡಿರ್ಲಿಲ್ಲ ಅಣ್ಣ. ನೀನ್ ನಮ್ಗೆ ಕಿಂಡಲ್ ಮಾಡೋ ತರನೇ ಹೇಳ್ತಿದ್ಯಲ್ಲಮ್ಮ. ಅಲ್ಲ, ನಿಮ್ಗೆ ಇಷ್ಟೊಂದು ಬುದ್ಧಿ ಇದ್ದಿದ್ರೆ ನೀವೆಲ್ಲ ಈ ಟೀ ಅಂಗಡಿಗೆ ಬಂದು ಹೀಗೆ ಕುತ್ಕೊಂತಾ ಇರ್ಲಿಲ್ಲ ಅಲ್ವಾ? ತರ್ತೀನಿ. ಇದೆಲ್ಲ ಬೇಕು ನನಗೆ ಮನೋಹರ. ಆ ಚಿಕ್ಕ ಮಕ್ಳ ಕೈಯಿಂದೆಲ್ಲ ಅನ್ಸ್ಕೊತಿಯಲ್ಲ. ಅಯ್ಯೋ, ಈ ರಜೆಗಳೆಲ್ಲ ಬಂದು ಕಂಪ್ಲೀಟ್ ಆಗಿಲ್ಲ. ಇಂಗ್ಲಿಷ್. ಹೌದಾ? ಓಕೆ ಓಕೆ. ನಾನು ನೆಕ್ಸ್ಟ್ ವೀಕ್ ಲೀವ್ ತಗೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಅವ್ರ ಅಣ್ಣನ ಮಗನ ಮದುವೆ ಇದೆ. ಹೌದಾ? ಕೇಶವಣ್ಣ. ಅಯ್ಯೋ, ನೀನಾ? ಬೆಳಿಗ್ಗೆಯಿಂದ ನಿನ್ನ ಹುಡುಕ್ತಾ ಇದ್ದೀನಿ, ನೀನೆಲ್ಲೂ ಕಾಣಿಸ್ಲೇ ಇಲ್ಲ. ಅದು ನಾನು ಮಲಗಿದ್ದೆ. ಹುಷಾರಾಗಿರೋ. ಆ ಅಡ್ಗೆ ಅವನಿಗೆ ನನ್ನ ಮೇಲೆ ಅನುಮಾನ ಬಂದಿದೆ. ಬೆಳಿಗ್ಗೆ ನನ್ನ ಅಣಗಿಸ್ತಾನೆ, ಫಾದರ್ ನನ್ನ ನೋಡಬೇಕು ಅಂತ. ಅಲ್ಲೇನಾದ್ರೂ ಸಮಸ್ಯೆನಾ? ಅದೆಲ್ಲ ಏನಿಲ್ಲ, ಸುಮ್ಮನೆ ಹೇಳಿರ್ತಾರಷ್ಟೇ. ಹಾ, ಸರಿ ಸರಿ ಸರಿ. ಕಾಸು ಕೊಡು.
ಕಾಸು ನಾನು ಆಮೇಲೆ ಕೊಡ್ತೀನಿ. ಇದೇ ಲಾಸ್ಟು, ಇನ್ನು ಮುಂದೆ ಫ್ರೀ ಕೊಡಲ್ಲ. ಬೇರೆ ಮಕ್ಕಳುಗಳಿಗೆ ಮಾರಿ ಬಿಸ್ನೆಸ್ ಮಾಡಿದ್ರೆ ನಿನಗೆ ಗಾಂಜಾ ಫ್ರೀ. ಇದು ಸ್ವಲ್ಪ ರಿಸ್ಕು. ಸರಿ ಅಣ್ಣ. ಕಾಸು ಕೊಡಲ್ಲ. ಇನ್ನು ನನ್ನ ಮಗಂಗೆ ಐಟಮ್ ಬೇಕು. ಕಿತ್ತೋದನು. ಹ್ಯಾರಿ, ನೀನೇನಿಲ್ಲಿ? ನಾನ್ ಮನೆಗೂ ಹಾಲು ಕೊಟ್ಟು ಈ ಕಡೆಯಿಂದ ತಾನೇ ಸ್ಕೂಲ್ಗೆ ಹೋಗೋದು. ಅದಕ್ಕೆ ನೀನ್ ಡೀಲಿಂಗ್ಸ್ ಎಲ್ಲ ನೋಡ್ದೆ. ನೀನೇನ್ ನೋಡ್ದೆ? ಹ್ಯಾರೀಶ್, ಕೇಶವನ್ ಅಣ್ಣನ ಜೊತೆ ನಿನ್ ಡೀಲಿಂಗ್ಸ್ ಎಲ್ಲ ಸರಿ ಇಲ್ಲ. ಅವ್ರು ಸರಿ ಇಲ್ಲ ಅಂತ ಎಲ್ರು ಹೇಳ್ತಾರೆ. ನೀನ್ ಇನ್ನೊಂದ್ಸಲ ಅವ್ರ ಜೊತೆ ಸೇರಿದ್ರೆ ನಾನ್ ಖಂಡಿತ ಫಾದರ್ಗೆ ಹೇಳ್ತೀನಿ. ನನಗೆ ನೀನ್ ಯಾರು ಅಡ್ವೈಸ್ ಮಾಡೋದಕ್ಕೆ? ಅನುನ ನೋಡ್ಕೊಳ್ಳೋದಷ್ಟೇ ನಿನ್ ಕೆಲಸ. ನನ್ನ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡ. ಏನ್ ಭಾಸ್ಕರ? ಅದೇನು ಅಂದ್ರೆ ಅಡಿಗೆ ಮನೆಯಲ್ಲಿ ಎಲ್ಲ ಸಾಮಾನು ಖಾಲಿ ಆಗ್ತಾ ಇದೆ ಅಂತ ತಾನೆ? ಅದನ್ನ ನಾನು ಹೇಗೆ ನಿಮ್ಮ ಹತ್ರ? ನೋಡು, ನೀನ್ ಆಡ್ತಿರೋದ್ ನೋಡಿ ನನ್ಗೆ ಅರ್ಥ ಆಯ್ತು. ನಾನು ಆ ದೇವ್ ಅವ್ರ ಮನೆಗೆ ಪೌಲ್ ಅವ್ರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಅವರು ಊರಿಂದ ವಾಪಸ್ ಬಂದಿದ್ದಾರೆ ಅಂತ ಕೇಳ್ಪಟ್ಟೆ. ಈ ಮುಂಚೆನೂ ಅವ್ರು ನಮ್ಗೆ ತುಂಬಾನೇ ಸಹಾಯ ಮಾಡಿದ್ದಾರೆ. ಹೋಗಿ ಒಂದ್ಸರಿ ಕೇಳಿ ನೋಡ್ತೀನಿ. ಸರಿ ಫಾದರ್. ಆಮೇಲೆ ಅನು ರೂಮಲ್ಲಿದ್ದಾಳೆ, ಆಗಾಗ ಹೋಗಿ ನೋಡ್ಕೋತಾ ಇರು. ನಾನು ನೋಡ್ತೀನಿ ಫಾದರ್. ಸೌಮ್ಯ ನನ್ನ ಕರೆದ್ಲು, ಆದ್ರೆ ಏನು ಹೇಳಲೇ ಇಲ್ಲ. ನಂಗೇನು ಹೇಳಿಲ್ವಲ್ಲ. ಹೇ ಸಾರ್ ಬಂದ್ರು, ಸಾರ್ ಬಂದ್ರು. ಕುತ್ಕೋ ಬೇಗ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಭಾರತದ ಸಂವಿಧಾನ ಸಭೆಯ ಮೊದಲ ಚುನಾವಣೆ. ಭಾರತ ರಾಷ್ಟ್ರವಾಗಿ ರೂಪಿಸೋದಕ್ಕೆ ಆಧಾರವಾಗಿದ್ದು ಭಾರತದ ಸಂವಿಧಾನ ಸಭೆ. ಸ್ವಾತಂತ್ರ್ಯದ ಮುಂಚೆ ಬ್ರಿಟಿಷ್ ಆಡಳಿತದಲ್ಲಿದ್ದ ಕ್ಯಾಬಿನೆಟ್ ಮಿಷನ್ ಭಾರತದ ಸಂವಿಧಾನ ಸಭೆಯನ್ನು ರೂಪಿಸಬೇಕೆಂದು ನಿರ್ದೇಶಿಸಿತು. ಅದರ ಆರಂಭ ಘಟ್ಟದ ಮುನ್ನುಡಿಯಾಗಿ 1946ರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದರ ಅಧ್ಯಕ್ಷತೆಯಲ್ಲಿ ಭಾರತದ ಸಂವಿಧಾನ ಸಭೆ ರೂಪಿಸಲಾಯಿತು. ಸ್ವಾತಂತ್ರ್ಯದ ನಂತರ ಹೆಚ್ಚಿನ ವೇಗದಲ್ಲಿ ಕೆಲಸಗಳು ಪ್ರಾರಂಭವಾದವು. ಅದೂ ಅಲ್ಲದೆ ಸಂವಿಧಾನವನ್ನು ರಚಿಸಬೇಕೆಂದು BR ಅಂಬೇಡ್ಕರ್ ಚೇರ್ಮನ್ ಆಗಿ ಒಂದು ಡ್ರಾಫ್ಟಿಂಗ್ ಕಮಿಟಿಯನ್ನು ರಚಿಸಿದರು. ಹಲವು ಚರ್ಚೆಗಳು, ಸಂವಾದಗಳ ಮೂಲಕ ಸಂವಿಧಾನ ರೂಪಿಸಲಾಯಿತು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಉಂಟಾದ ಆಶಯಗಳ ಪ್ರತಿಫಲನವಾಗಿತ್ತು ಭಾರತದ ಸಂವಿಧಾನ. 1950 ಜನವರಿ 26ರಂದು ಸ್ವತಂತ್ರ ಭಾರತದ ಸಂವಿಧಾನ ಜಾರಿಯಾಯಿತು. ಭಾರತವನ್ನು ಗಣರಾಜ್ಯವನ್ನಾಗಿ ಸ್ಥಾಪಿಸಲಾಯಿತು. ಸ್ವಾತಂತ್ರ್ಯದ ನಂತರ ಭಾರತ ಎದುರಿಸಿದ ಮತ್ತೊಂದು ಸವಾಲು ಪ್ರಜಾಪ್ರಭುತ್ವ ವ್ಯವಸ್ಥೆಯ ನಿರ್ಮಿಸುವುದು. ಸಂವಿಧಾನದ ಅಡಿಯಲ್ಲಿ ಭಾರತದಲ್ಲಿ ಮೊದಲ ಚುನಾವಣೆ ನಡೆದದ್ದು 1951-52ರ ಕಾಲಘಟ್ಟದಲ್ಲಿ. ಸ್ವಾತಂತ್ರ್ಯ ಮತ್ತು ನಿಷ್ಪಕ್ಷಪಾತವಾಗಿ ನಡೆದ ಮೊದಲ ಚುನಾವಣೆ ಭಾರತದ ಪ್ರಜಾಪ್ರಭುತ್ವದ ಜಯವಾಗಿತ್ತು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಹುಟ್ಟುಹಾಕಿದ ಪ್ರಜಾಪ್ರಭುತ್ವದ ಮೌಲ್ಯಗಳ ಆಧಾರದಲ್ಲಿ ಪಾರಂಪರಿಕವಾಗಿ ನಮ್ಮ ಚುನಾವಣೆಗಳು ನಡೆದುಕೊಂಡು ಹೋಗುತ್ತದೆ. ಭಾರತದ ಜೊತೆ ಸ್ವಾತಂತ್ರ್ಯವಾದ ಏಷ್ಯಾದಲ್ಲೂ ಆಫ್ರಿಕಾದಲ್ಲೂ ಕೆಲವು ದೇಶಗಳು ಪ್ರಜಾಪ್ರಭುತ್ವದ ಆಡಳಿತಕ್ಕೆ ಬಂದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಇನ್ನೂ ಶಕ್ತಿಯುತವಾಗುತ್ತದೆ. ಮುಂದಿನ ಪಾಠ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ನಿರ್ಮಾಣ.
ಒಕ್ಕೂಟ ರಾಷ್ಟ್ರ ನಿರ್ಮಾಣದ ಬಗ್ಗೆ ನಾವು ಚರ್ಚೆ ಮಾಡಲಿದ್ದೇವೆ. ಇವುಗಳಲ್ಲಿ ಜನಗಳಿಗೆ ಎದುರಾದ ಮುಖ್ಯ ಸಮಸ್ಯೆ ಭಾಷೆಗೆ ಸಂಬಂಧಪಟ್ಟಿತ್ತು. ಇವಂದ್ ಯಾವಾಗ್ಲೂ ಇದೇ ಕತೆ ಆಯ್ತು. ಬೇರೆ ಭಾಷೆಗಳನ್ನು ಮಾತನಾಡುವುದರಿಂದ ಆಡಳಿತದ ಪೊರಕಿ ನನ್ನ ಮಗ. ಸಮಸ್ಯೆ ಉಂಟಾಯಿತು. ಇವನಿಗಿದಾಗಬೇಕಿತ್ತು. ಅನುಭವಿಸು. ಇನ್ನುಳಿದಿದ್ದು ನಾಳೆ. ಥ್ಯಾಂಕ್ ಯು ಸರ್. ಇಲ್ವಾ ನೋಡು, ನಿಮ್ಮೆಲ್ಲರನ್ನು ಓದಿಸ್ಬಿಟ್ಟು IAS IPS ಮಾಡಿಸ್ತೀನಿ ಅಂತ ಹೇಳಿ ನಾನು ಯಾರಿಗೂ ಮಾತು ಕೊಟ್ಟಿಲ್ಲ. ಆದ್ರಿಂದ ಆಸಕ್ತಿ ಇರೋರು ಮಾತ್ರ ನನ್ನ ಕ್ಲಾಸಲ್ಲಿದ್ರೆ ಸಾಕು. ಹಾಗೆ ಎಲ್ಲರೂ ಓದಿ ಉದ್ಯೋಗಸ್ಥರಾಗ್ಬಿಟ್ರೆ ಇಲ್ಲಿ ಮೀನು ಮಾರೋದಕ್ಕೆ, ಮರ ಕಡಿಯೋದಕ್ಕೆ, ಇಂಥ ಕೆಲ್ಸಗಳಿಗೆ ಜನ ಬೇಕಲ್ವಾ? ಇನ್ಮೇಲೆ ನನ್ನ ಕ್ಲಾಸಲ್ಲಿ ಈ ರೀತಿ ಏನಾದರೂ ಮಾಡಿದ್ರೆ ಆಗ ಈ ಮುರಳೀಧರ ಯಾರು ಅಂತ ತೋರಿಸ್ತೀನಿ. ಹೋಗು. ಏನು, ಯಾಕೆ ಬಂದ್ರಿ? ಅಪ್ಪ ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ. ಅದಕ್ಕೋಸ್ಕರನೇ ಇಲ್ಲಿಗೆ ಬಂದ್ರಾ? ಇಲ್ಲ ಬೆಳಗ್ಗೆ ಭಿಕ್ಷೆ ಎತ್ತಕ್ ಬಂದ್ರಾ? ಇಲ್ಲ, ಅವ್ರನ್ನ ನೋಡಕ್ಕಂತಾನೆ ಬಂದೆ. ಯಾಕೆ ನೋಡ್ಬೇಕು? ನೀವ್ ಯಾರೇನೇ ಆಗಿದ್ರು ಕೂಡ ನಮ್ಮ ಅಪ್ಪ ಅದನ್ನ ಕೊಡಬಾರ್ದಾಗಿತ್ತು. ನಾನು ಅದನ್ನ ಮತ್ತೆ ಪಡ್ಕೊಳ್ಳೋಕೆ ಏನಾದ್ರೂ ಮಾಡೇ ಮಾಡ್ತೀನಿ ಫಾದರ್. ನೀವಿಲ್ಲಿಂದ ಹೋದ್ರೆ ಸರಿ. ಇದಕ್ಕೂ ಮುಂಚೆ ನಮ್ಮಪ್ಪಂಗೆ ಏನೇನೋ ಹೇಳಿ ತಲೆ ಕೆಡಿಸಿ ನಮ್ಮಪ್ಪನ ಜಾಗನ ನೀವು ನಿಮ್ಮ ಹೆಸರಿಗೆ ಮಾಡ್ಕೊಂಡಿದ್ದೀರಾ. ಈಗ ಅದು ನಿಮ್ ಕೈ ತಪ್ಪು ಹೋಗ್ಬಾರ್ದು ಅಂತ ಹೊಸ ಪ್ಲಾನ್ ಹಾಕೊಂಡು ಬಂದಿದ್ದೀರಾ, ಅದೇ ತಾನೇ? ಫಾದರ್ ಜಾರ್ಜ್ ದೇವಕಡ, ನಮ್ಮಪ್ಪನ ಹೆಸರು ತುಂಡಿ ತೊಪ್ಪಚನ್ ಇದ್ರೂ ಕೂಡ ನಾನು ಮತ್ತೆ ಆ ಜಾಗನ ಪಡ್ಕೋತೀನಿ. ಕಾನೂನು ಮುಖಾಂತರನಾದ್ರೂ ಸರಿ, ಅದನ್ನ ಬಿಟ್ಟು ಬೇಕಾದ್ರೆ ಗುದ್ದಾಡಿ ಆದ್ರೂ ಸರಿ, ಅದಕ್ಕೂ ನಾನು ರೆಡಿನೇ. ಆಮೇಲೆ ಗೊತ್ತು ತಾನೆ, ನಮಗೆ ಬೇಕಿರೋದನ್ನ ನಾವು ಪಡ್ಕೊಳ್ದೆ ಸುಮ್ಮನೆ ಇರೋರಲ್ಲ. ಸರಿ, ಹಾಗಿದ್ರೆ ಹೋಗ್ತೀರಾ ಈಗ? ಲೇ ಮೋನೇಶ್, ಫಾದರ್ ಹೋಗಾದ್ಮೇಲೆ ಗೇಟ್ ಹಾಕ್ಬಿಟ್ಟು ಆ ನಾಯಿನ ಬಿಡು. ಕೆಲವ್ರ ಹಿಂಸೆನ ತಡ್ಕೊಳಕ್ಕಾಗಲ್ಲ. ಇನ್ನು ಚೆನ್ನಾಗಿ ತಿನ್ಸು, ಆರಾಮಾಗಿ ತಿನ್ಸು. ಊರ್ ಜನದ ಮುಂದೆ ತಲೆ ಎತ್ತಿ ಸುತ್ತಾಡೋದಕ್ಕೆ ಅವ್ರಿಗೆ ಆ ಜಾಗನ ದಾನವಾಗಿ ಕೊಟ್ಟಿದ್ದಾರೆ. ನಾನು ನನ್ನ ತಮ್ಮ ಅನುಭವಿಸ್ಬೇಕಾಗಿದ್ದ ಜಾಗ ಆ ಭಿಕ್ಷುಕ್ ನನ್ನ ಮಕ್ಕಳು ಅನುಭವಿಸ್ತಾ ಇದಾರೆ. ತುಂಬಾ ಒಳ್ಳೆ ಜಾಗ. ಬೇರೆ ಏನಾದ್ರು ಬಿಸ್ನೆಸ್ ಮಾಡಿದ್ರೆ ಸ್ವಲ್ಪ ದುಡ್ಡು ನೋಡ್ಬೋದಾಗಿತ್ತು. ಎಲ್ಲ ಹಾಳು ಮಾಡ್ಬಿಟ್ರಲ್ಲ. ಒನ್ ಅವರ್ ಬಿಸಿಲಲ್ಲಿ ನಿಂತ್ರೆ ಯಾರಾದ್ರೂ ಟೈರ್ಡ್ ಆಗ್ತಾರೆ. ಇವನು ಟೈರ್ಡ್ ಆಗಿದ್ದಾನೆ. ನಾನು ಸ್ವಲ್ಪ ಜಾಸ್ತಿ ಕೊಡ್ಲ ನಿಂಗೆ? ಟೈರ್ಡ್ ಎಲ್ಲ ಸರಿ ಹೋಗುತ್ತೆ. ಏನು? ನನ್ ಮಗನೇ ನನ್ ಮೇಲೆ ಕೈ ಮಾಡ್ತೀನಿ. ನನ್ ಮಗನೇ ಇದೇ ರೀತಿ ನನ್ನ ಹತ್ರ ಆಟ ಆಡಿದ್ರೆ ಸಾಯಿಸ್ಬಿಡ್ತೀನಿ.
ಹರೀಶ್, ಬಿಡ್ಸು ಅವ್ನ. ಹರೀಶ್, ಏನೋ ಮಾಡ್ತೀಯ? ನಾನ್ ಹೇಳೋದನ್ನ ಕೇಳಿಸ್ಕೊ. ಹರೀಶ್, ಈ ಬಿಡು. ನಾನ್ ಹೇಳೋದನ್ನ ಕೇಳಿಸ್ಕೊಳು. ನಿನ್ನಿಂದಾಗಿ ತುಂಬಾನೇ ತಲೆನೋವಾಗಿದೆ ಕಣೋ. ಟೀಚರ್ಸ್ ಕಂಪ್ಲೇಂಟ್ ಒಂದ್ ಕಡೆ ಆದ್ರೆ ಹುಡುಗರ ಕಂಪ್ಲೇಂಟ್ ಇನ್ನೊಂದ್ ಕಡೆಗೆ. ಸರ್ ನಾನು ಬೇಡ ಬೇಡ, ನಾನು ನಿನ್ನ ಯಾವ ಮಾತನ್ನು ಕೇಳೋದಿಲ್ಲ. ನಿನ್ನ ಸ್ವಭಾವಕ್ಕೆ ಯಾವಾಗಲೂ TC ಕೊಡಬೇಕಾಗಿತ್ತು. ಮತ್ತೆ ಆ ಫಾದರ್ ಬಂದು ಕಾಲಿಟ್ಕೊಂಡಿದ್ದಕ್ಕೆ ನಾನು ಹಾಗೆ ಮಾಡಿರಲಿಲ್ಲ. ಇನ್ನು ಮುಂದೆ ಯಾವುದಾದ್ರೂ ಕಂಪ್ಲೇಂಟ್ ನಿನ್ನ ಮೇಲೆ ಬಂತು ಅಂತಂದ್ರೆ ಅವತ್ತು ಹ್ಯಾರಿಸ್ ನಿನ್ನ ಈ ಸ್ಕೂಲಿಂದ ಹೊರಗಾಗ್ತೀನಿ. ನೀವಿಬ್ರು ಹೊರಡಿ, ಹೋಗಿ ಹೋಗಿ. ಏನ್ ಮಾಡ್ತಾ ಇದ್ದೆ ಇಷ್ಟೊತ್ತು? ನಾನು ಫಾದರ್ ರೂಮಲ್ಲಿ ಕುತ್ಕೊಂಡು ಚಿತ್ರ ಬರೀತಾ ಇದ್ದೆ. ಆಗ ಏನ್ ಡ್ರಾಯಿಂಗ್ ಮಾಡ್ತಿದ್ದೆ ಹೇಳು? ಒಂದು ಮೊಲದು, ಆ? ಒಂದು ನರಿದು, ಮತ್ತೆ ಒಂದು ಬೆಕ್ಕುದು. ಓ ಗುಡ್ ಗರ್ಲ್. ನಾನು ಹೋಗ್ಬಿಟ್ಟು ಬಂದು ಆಮೇಲೆ ಅದನ್ನ ನೋಡ್ತೀನಿ, ಸರಿನಾ? ಫಾದರ್ ನಂಗೆ ಚಾಕ್ಲೇಟ್ ತಂದಿಲ್ವಾ? ನಿನಗೆ ಚಾಕ್ಲೇಟ್ ತರದೆ ನಾನು ಯಾವತ್ತಾದ್ರೂ ಬಂದಿದ್ದೀನಾ? ಚಾಕ್ಲೇಟ್, ಥ್ಯಾಂಕ್ ಯು ಫಾದರ್. ಮತ್ತೆ ಕಲರ್ ಪೆನ್ಸಿಲ್ ತಂದಿಲ್ವಾ? ಅಯ್ಯೋ ಬರ್ತಾ ನನಗೆ ಮರ್ತು ಹೋಯ್ತಲ್ಲ, ನಾಳೆ ತಂದು ಕೊಡ್ತೀನಿ, ಸರಿನಾ? ಬಾಸು, ಫಾದರ್ನ ನೋಡಿದ ತಕ್ಷಣ ಅಮ್ಮು ಪುಟ್ಟಿ ಬಂದು ಹತ್ಬಿಟ್ಲಾ? ಬಾಸು, ಫಾದರ್ ನಂಗೆ ಚಾಕ್ಲೇಟ್ ತಂದ್ರು. ಹೊರಗಡೆ ಹೋಗಿ ಬರುವಾಗ ಇದೊಂದು ಅಭ್ಯಾಸ ಆಗ್ಬಿಟ್ಟಿದೆ ನಿಮಗೆ. ಮಗು ಇರುವಾಗ ಅದನ್ನ ತರದೇ ಇರಕ್ಕಾಗತ್ತಾ? ನಾನು ನಿಮಗೆ ಗಂಜಿ ಕೊಡ್ಲಾ ಫಾದರ್? ಹಾ ಸರಿ. ನೀನು ಇಲ್ಲಿ ಕೂತ್ಕೋ. ಹಾಗೆ ಪೌಲೋಸ್ ನೋಡಕ್ ಹೋಗಿದ್ ಕೆಲಸ ಏನಾಯ್ತು? ಅದು ಏನು ಪ್ರಯೋಜನ ಆಗಲಿಲ್ಲ. ನೋಡೋಣ, ಏನಾದ್ರೂ ಒಂದು ದಾರಿ ಸಿಗುತ್ತೆ. ಎಲ್ಲಾರ್ದು ಊಟ ಆಯ್ತಾ? ಎಲ್ಲಾರ್ದು ಆಯ್ತು. ನಿಮ್ದು ಮುಗಿದ್ಬಿಟ್ರೆ ನಾನು ಸಂಜೆ ಕೆಲಸ ನೋಡ್ಕೋತೀನಿ. ಫಾದರ್ ನೀವು ಕೂತ್ಕೊಂಡು ತಿನ್ನಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಏನ್ ಬೇಕು? ನಂಗೆ ಫಾದರ್ನ ನೋಡ್ಬೇಕು. ಫಾದರ್ನೆಲ್ಲ ನೋಡೋಕ್ಕಾಗಲ್ಲ. ಏನ್ ಕೆಲಸ ಹೇಳು? ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು. ತಕ್ಷಣ ನಿಂತ್ಕೋ. ನಿನ್ಗೆ ಅಲ್ವಾ ನೋಡೋಕ್ಕಾಗಲ್ಲ ಅಂತ ಹೇಳಿದ್ದು? ಹೊಟ್ಟೆಲಿ ಯಾವೊಂದು ಮಗು ಹಿಡ್ಕೊಂಡು ಸುತ್ತಾ ಇದ್ದಾಳೆ. ಭಾಸ್ಕರ್, ನೀರು ನೀರು ತಗೊಂಡ್ ಬಾ. ಹೋಗಿ ಬೇಗ ಬಾ. ಊಟ ಮಾಡಿ 1-2-3 ದಿನ ಆಗಿರೋ ತರ ಇದೆ. ಹೋಗಿ ಆ ಊಟ ತಗೊಂಡ್ ಬಾ. ಓಹ್ ಅಯ್ಯೋ ಫಾದರ್, ಇದು ಸುಮ್ಮನೆ ತೊಂದರೆ ಆಗುತ್ತೆ. ಸ್ವಲ್ಪ ಹುಷಾರಾದ ತಕ್ಷಣ ಸ್ವಲ್ಪ ಚಿಲ್ಲರೆ ಕೊಟ್ಟು ಕಳ್ಸೋದು ನೋಡಿ. ಇವಳು ಹೀಗೆ ಯಾಮಾರಿಸ್ಕೊಂಡು ತಿರುಗ್ತಿರ್ತಾಳೆ. ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಭಾಸ್ಕರ್, ಹೋಗಿ ಊಟ ತಗೊಂಡ್ ಬಾ ಅಂದೆ. ನಾನು ಹೇಳಬೇಕಾಗಿದ್ದೆ ಹೇಳಿದೆ. ಮುಂಚೆ ಇಂಥ ಒಬ್ಳನ್ನ ಇಲ್ಲಿ ಇರಿಸ್ಕೊಂಡಿದ್ದಕ್ಕೆ ನಂಗೆ ಏನೇನು ಹೇಳಿದ್ರು. ಅವತ್ತವಳಿಗೆ ಗರ್ಭ ಇರಲಿಲ್ಲ. ಇದು ಹಾಗಲ್ವಲ್ಲ. ಇನ್ಮೇಲೆ ಇದರಿಂದ ಯಾವ ಸಮಸ್ಯೆ ಬರುತ್ತೋ.
ಏನಮ್ಮ ನಿನ್ನ ಹೆಸರೇನು? ವಿಮಲಾ. ಇವಾಗ ಏನಾಯ್ತು ಫಾದರ್? ಒಂಟೆಗೆ ಜಾಗ ಕೊಟ್ಟಂಗಾಗ್ಲಿಲ್ವಾ? ಇವಳು ಇಲ್ಲಿ ಮಲ್ಕೊಂಡು ಏನಾದರೂ ಆದ್ರೆ ದೊಡ್ಡ ತೊಂದರೆ ಆಗುತ್ತೆ. ಹಾಗೆಲ್ಲ ಏನೂ ಆಗಲ್ಲ ಭಾಸ್ಕರ್, ಅವಳು ಸುಸ್ತಾಗಿ ಮಲಗಿದಾಳೆ ಅಷ್ಟೇ. ಹಾಗಲ್ಲ ಫಾದರ್, ನಾನೊಂದು ಪ್ರಶ್ನೆ ಕೇಳಲ್ಲ. ಇಲ್ಲಿರೋರ ಪರಿಸ್ಥಿತಿನೇ ತುಂಬಾ ಕಷ್ಟದಲ್ಲಿದೆ. ಅಂಥದ್ರಲ್ಲಿ ಈ ಹೋಗೋರು ಬರೋರ್ನೆಲ್ಲ ಇಲ್ಲೇ ಇಟ್ಕೊಂಡು ನೋಡ್ಕೊಂಡ್ರೆ ಏನ್ ಮಾಡೋದು? ಅದಕ್ಕೆ ಬೇಕಾಗಿರೋ ಏರ್ಪಾಟೆಲ್ಲ ನಾನು ಮಾಡ್ತೀನಿ, ನೀನು ಸಮಾಧಾನವಾಗಿರು. ನಾನು ಹೇಗೆ ಸಮಾಧಾನವಾಗಿರ್ಲಿ? ನಿಮಗೆ ಅಂತ ತೆಗ್ದಿಟ್ಟಿದ್ ಗಂಜಿ ಅಷ್ಟನ್ನು ತಿಂದ್ಬಿಟ್ಟು ಅವಳು ಮಲ್ಕೊಂಡಿದ್ದಾಳೆ. ಇವಾಗ ನೀವೇನ್ ತಿಂತೀರಾ? ಇದೇನಂತ ದೊಡ್ಡ ವಿಷಯ ಅಲ್ಲ. ನನಗೀಗ ಹಸುವೆ ಇಲ್ಲ. ಪಾಲವ್ರ ಮನೆಗೆ ಹೋಗಿದ್ನಲ್ಲ, ಅಲ್ಲೇ ನನಗೆ ಒಳ್ಳೆ ಊಟ ಆಯ್ತು. ಹೌದು, ಅದು ನಿಮ್ಮ ಮುಖದಲ್ಲೇ ಕಾಣಿಸುತ್ತೆ. ಏನು ಫಾದರ್, ನನ್ನ ಹತ್ರನೇ ಸುಳ್ಳು ಹೇಳ್ತೀರಾ? ಬಾಮ್ಮ. ಜಾರ್ಜ್ ಯಾವಾಗಲೂ ಹಾಗೇನೆ, ಸಹಾಯ ಕೇಳ್ಕೊಂಬರೋರನ್ನ ನಿರಾಕರಿಸೋದೇ ಇಲ್ಲ. ಆದರೂ ಆ ಮಠದಲ್ಲಿರೋ ಮಕ್ಕಳನ್ನ ನೋಡಿದ್ರೆ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ. ಒಂದೊಂದು ದಿನವೂ ಅವ್ರುಗಳನ್ನ ಉಪವಾಸ ಹಾಕ್ದಂಗೆ ಫಾದರ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ದೊಡ್ಡ ವಿಷಯ. ಆಮೇಲೆ ಯಾವಾಗಾದರೂ ನಾನು ಈ ರೀತಿಯಲ್ಲಿ ಬಾಯಿಗೆ ರುಚಿಯಾಗಿ ಮಾಡಿಕೊಡ್ತಾ ಇರ್ತೀನಿ. ಆವತ್ತು ಆ ಮಕ್ಕಳ ಮುಖದಲ್ಲಿರೋ ಸಂತೋಷನ ನೀನು ನೋಡಬೇಕಾಗಿತ್ತು. ಕಣ್ಣಲ್ಲಿ ನೀರು ತುಂಬುತ್ತೆ. ಬೆನ್ನಿ ಇರಬೇಕಲ್ವಮ್ಮ? ಅಯ್ಯೋ, ಅದಕ್ಕೆಲ್ಲ ಅವನಿಗೆ ಎಲ್ಲಿದೆ ಸಮಯ? ಒಂದು ರೀತಿಯಲ್ಲಿ ಮಕ್ಕಳು ಓದದೇ ಇರೋದೇ ಒಳ್ಳೆಯದು. ಆವಾಗಲೇ ಕೂಲಿ ಕೆಲಸ ಮಾಡಿ ಆದರೂ ಜೀವನ ಮಾಡ್ತಾರೆ. ಸಿಕ್ಕಿರೋದು ಸ್ವಲ್ಪ ದುಡ್ಡಾದರೂ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ವಯಸ್ಸಾದ ಕಾಲದಲ್ಲಿ ಸಂತೋಷವಾಗಿರ್ಬೋದು. ಈಗ ನನ್ನ ವಿಷಯನೇ ಯೋಚನೆ ಮಾಡು. ವಯಸ್ಸಾದ ಕಾಲದಲ್ಲಿ ಕೆಲಸಕ್ಕೆ ಬಂದಿರೋಳು ನೀನು ತಾನೇ ನನಗೆ ಜೊತೆ. ಇನ್ನು ಇದನ್ನೆಲ್ಲ ಹೇಳಿ ಏನು ಪ್ರಯೋಜನ? ರೀಟಾ, ಆ ನೀರು ಬಿಸಿ ಆಗಿದೆಯಾ ನೋಡು, ಗೆಣಸು ಹಾಕೋಣ. ಮಕ್ಕಳು ಬರೋ ಹೊತ್ತಾಯ್ತು. ಈ ಕಡೆ ತಗೊಂಡ್ಬರೋ, ಹಾಕ್ತೀನಿ. ಬಿಡು ಬಿಡು, ಬೇಡ, ನಾನೇ ತಗೊಂಡೋಗಿ ಹಾಕ್ತೀನಿ. ಬಿಡು ಬಿಡು, ಹುಲ್ಲೆಲ್ಲ ಕೀಳು. ನೀನ್ ಆ ಕಡೆ ಇರೋದೆಲ್ಲ ಎತ್ಕೋ. ವಿಮಲಾ ವಿಷಯದಲ್ಲಿ ಏನ್ ನಿರ್ಧಾರ ಮಾಡಿದ್ದೀರಾ ಫಾದರ್? ಏನ್ ನಿರ್ಧಾರ ಮಾಡಲಿ? ಅವಳು ಒಬ್ಬ ಅಮಾಯಕ ಹೆಣ್ಣು. ಸಿಟಿಲಿ ಯಾವುದೋ ಅಂಗಡಿಲಿ ಸೇಲ್ಸ್ ಗರ್ಲ್ ಆಗಿದ್ಲು. ಅದೇ ಅಂಗಡಿಲಿ ಕೆಲಸ ಮಾಡ್ತಿದ್ದ ಒಬ್ಬ ಹುಡುಗನ್ನ ಪ್ರೀತಿಸಿ ಓಡಿ ಹೋದ್ಲು. ಸ್ವಲ್ಪ ದಿನದಲ್ಲೇ ಅವನೊಳಗೆ ಮೋಸ ಮಾಡಿ ಹೋದ. ಇವಳು ವಾಪಸ್ ಬಂದ್ರೆ ಮನೆಯವ್ರು ಸೇರಿಸ್ಲಿಲ್ಲ. ಸ್ವಲ್ಪ ದಿನ ಫ್ರೆಂಡ್ ಮನೆ, ಇವ್ರ ಮನೆ ಅಂತ ಕದ್ದು ಮುಚ್ಚಿ ಇದ್ದು ಅವ್ರಿಗೆಲ್ಲ ಕಷ್ಟ ಆಗ್ಬೋದು ಅಂತ ವಾಪಸ್ ಬಂದು ಹೀಗೆ ಓಡಾಡ್ಕೊಂಡಿದ್ಲು. ಕೊನೆಗೆ ಇಲ್ಲಿಗೆ ಬಂದಿದ್ದಾಳೆ. ಎಲ್ಲಾ ವಿಷಯನೂ ಈಗ ತಾನೇ ನನಗೆ ಹೇಳಿದ್ಲು. ಇಂಥ ಸಮಯದಲ್ಲಿ ಸಹಾಯ ಮಾಡದೇ ಇರೋದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ಆದರೆ ಭಾಸ್ಕರ್ಗೆ ಇದು ತಪ್ಪು ಅನ್ನಿಸ್ತಿದೆ. ಭಾಸ್ಕರ ಹೇಳೋದ್ರಲ್ಲೂ ಒಂದು ವಿಷಯ ಇದೆ ಫಾದರ್. ಇವಾಗಿರೋ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿ ದುಃಖದಲ್ಲಿ ನಡೀತಾ ಇದೆ ಅಲ್ವಾ? ಅದೆಲ್ಲ ಸರಿ ಹೋಗುತ್ತೆ ಅಕ್ಕ. ನನ್ನ ಕೈ ಕಾಲುಗಳಲ್ಲಿ ಶಕ್ತಿ ಇರೋವರೆಗೂ ಈ ಆಶ್ರಮನ ಹೇಗೋ ನಡೆಸ್ಕೊಂಡು ಹೋಗ್ತೀನಿ. ಬೆನ್ನಿ ತಿಂಗಳು ದುಡ್ಡು ಕೊಡೋ ವಿಷಯದಲ್ಲಿ ಒಂದು ಮಾತು ಆಡಿಲ್ಲ. ಅದು ಸಿಕ್ಕಿದ್ದಿದ್ರೆ ಸ್ವಲ್ಪ ಕೆಲಸ ಆದರೂ ಮಾಡ್ಕೋಬೋದಾಗಿತ್ತು. ಬೇಡ ಅಕ್ಕ, ಈಗ ನೀವು ಮಾಡ್ತಿರೋ ಸಹಾಯನೇ ತುಂಬಾ ದೊಡ್ಡದು. ದುಡ್ಡು ಕಾಸು ಅಲ್ಲದೆ ಇರ್ಬೋದು, ಸಹಾಯ ಮಾಡೋದು ಮುಖ್ಯ. ಓ, ಅದೇನೋ ಪರವಾಗಿಲ್ಲ ಫಾದರ್, ಅದೆಲ್ಲ ನಾನು ಲೆಕ್ಕನೇ ಇಟ್ಕೊಳ್ಳೋದಿಲ್ಲ. ಎಲ್ಲನೂ ನನ್ನ ಮಕ್ಕಳ ಥರನೇ. ಇಲ್ಲಿ ನೋಡಿ, ಇಲ್ಲಿರೋ ಮಕ್ಕಳೆಲ್ಲನೂ. ಮತ್ತು
ನನಗೂ ರೀಟಾಗೂ ಈ ತಿಂಗಳು ಕಳಿಯೋಕ್ಕೆ ಅಂಥ ದೊಡ್ಡ ಖರ್ಚೇನೂ ಇರೋದಿಲ್ಲ. ಹಾಗಾದರೆ ನಾನು ಹೊರಡ್ತೀನಿ ಫಾದರ್. ಆ ಬೆನ್ನಿ ನನಗೆ ಫೋನ್ ಮಾಡುವಾಗ ಫೋನ್ ತೆಗೀದೇ ಇದ್ದರೆ ಅದು ಸಾಕು ಅವನಿಗೆ. ಸರಿ ಫಾದರ್. ಏ ರೀಟಾ, ಏನಮ್ಮ, ನಾನಿನ್ನು ಹೊರಡ್ತೀನಿ. ನೀನು ಬರುವಾಗ ಆ ಪಾತ್ರೆ ಎಲ್ಲ ತಗೊಂಬಾ. ಆಯ್ತಮ್ಮ. ಯಾರಿಗೆ ಹೇಳ್ತೀಯಾ? ನನ್ನ ಫಾದರ್ ಹತ್ರ ಹೇಳ್ತೀನಿ ಇರು. ಜಾಗ ಬಿಡೋ, ನಾನೇ ಕೇಳ್ತೀನಿ. ಎಲ್ರು ಮಾತಾಡ್ತೀರಾ, ಕೆಲಸ ಮಾಡಿ. ಏನೋದು ಎಲ್ರು ಏನ್ ಮಾಡ್ತಾ ಇದ್ದೀರಾ? ಅಯ್ಯಯ್ಯೋ, ಯಪ್ಪ, ಸುಮ್ನೆ ಕೂತಿದ್ಯಲ್ಲ. ಅಯ್ಯೋ, ತೆಗಿಯಕ್ಕೆ ಆಗ್ತಾ ಇಲ್ಲ. ನೋಡು ಎಷ್ಟು ಕಸ ಇದೆ, ಅದೆಲ್ಲ ತೆಗಿ. ಗಟ್ಟಿ ಇದೆ ಅಲ್ಲ ಇದು, ಇದನ್ನ ತೆಗೆದುಕೊಡು. ಕೇಳಕ್ಕೆ ಆಗ್ತಾ ಇಲ್ಲ. ನೀನ್ ಬರಬೇಕು. ಕೇಳು ಜೋರಾಗಿ. ಲೋ, ನೀನ್ ಹೋಗೋ, ಜಂಪ್ ಮಾಡು. ಹೋಗೋ, ನೀನ್ ಹೋಗೋ. ಹೇ, ಬೇಗ ಬಾರೋ ಬಾರೋ. ಸುಮ್ಮನೆ ಜಂಪ್ ಮಾಡೋ, ಬೇಗ ಬಾರೋ. ನಿಧಾನ ನಿಧಾನ ಕಣೋ. ಓಡು ಓಡು ಓಡ್ರೋ, ಬೇಗ ಓಡ್ರೋ. ಬೇಗ ಹೋಗುವ, ಬೇಗ. ಬಾ ಬಾ, ಓಡು ಓಡು ಓಡು, ಬೇಗ. ಬಾರೋ, ಬೈಕ್ ಬಾರೋ. ತೆಗೆಯೋದು. ಇಡೋ ಇಡೋ. ಬೇಗ ಬಾರೋ, ಫಸ್ಟ್ ಹೋಗೋದು ನಾವೇ. ಇಲ್ಲಿ ಮಾಡದೇ ಇರೋಕೆ ಇಷ್ಟ ಇಲ್ಲದೆ ಇರೋದಂದ್ರೆ ಪ್ರಾರ್ಥನೆ ಒಂದೇ. ನಾವೇನಾದ್ರೂ ಪ್ರಾರ್ಥನೆ ಮಾಡಕ್ ಹೋಗಿಲ್ಲ ಅಂದ್ರೆ ಫಾದರು ಕೋಪ ಮಾಡ್ಕೊಂತಾರೆ, ಗೊತ್ತಾ ನಿಂಗೆ? ಏನಂತ ಗೊತ್ತಿಲ್ಲ, ಪ್ರೇಯರ್ ಮಾಡ್ಬೇಕಾದ್ರೆ ನಿನ್ಗೆ ನಿದ್ದೆ ಬರುತ್ತೆ. ನೀನು ಓದಕ್ ಕೂತ್ರು ನಿದ್ದೆ ಮಾಡ್ತಾನೆ. ಬರ. ನಾನು ಹೋಗ್ತಾ ಇದ್ದೀನಿ, ಬರ್ತೀಯೋ ಇಲ್ವೋ? ಬರ್ತೀನಿ, ನಡಿಯೇ. ಅಕ್ಕ, ವಿಮಲಾಕ್ಕ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲಮ್ಮ. ನೀವು ಬರ್ತೀರಾ? ನಾನು ಬರಲ್ಲಮ್ಮ, ನೀವೆಲ್ಲ ಹೋಗಿ. ಬನ್ನಿ ಅಕ್ಕ, ಕಣ್ಮುಚ್ಕೊಂಡು ಪ್ರಾರ್ಥಿಸಿದ್ರೆ ಎಲ್ಲ ದುಃಖನೂ ಹೋಗ್ಬಿಡತ್ತೆ. ಆಂಟಿ ಬಾ, ಬನ್ನಿ ಆಂಟಿ. ನಾನು ಬರ್ತೀನಿ. ಟಾಮಿ, ಅನು ಮತ್ತೆ ಶ್ರೀ ಅವ್ರು ಬರ್ಲಿಲ್ವಾ? ಬರ್ತಿದ್ದಾರೆ ಫಾದರ್. ಗುಡ್ ಈವ್ನಿಂಗ್ ಫಾದರ್. ನೀನು ಬಂದ, ಒಳ್ಳೇದಾಯ್ತು. ಆ ದೇವ್ರನ್ನ ಒಳ್ಳೆ ಮನಸ್ಸಿಂದ ಪ್ರಾರ್ಥನೆ ಮಾಡ್ಕೊ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಏನ್ ವಿಮಲ, ನೋಡ್ತಾ ಇದೀಯಾ? ನಿಮ್ಮ ಮನೇಲಿ ನಡೆಯುವಂಥ ಪ್ರಾರ್ಥನೆ ಈ ಥರ ಇರೋದಿಲ್ಲ ಅಲ್ವಾ? ಮನುಷ್ಯನ ಆತ್ಮಕ್ಕಿಂತ ದೊಡ್ಡದು ಆ ಭಗವಂತನ ಶಕ್ತಿ, ಸರಿನಾ? ಅದೇ ನಮ್ಮನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಿರೋದು. ಅದಕ್ಕೆ ನಾವು ಪ್ರಾರ್ಥಿಸೋದು, ಸರಿ ತಾನೆ? ಅಂತಹ ಮಹಾನ್ ಶಕ್ತಿಗೆ ನಿನಗೆ ಇಷ್ಟವಾದಂತಹ ಒಂದು ವಸ್ತುನ ಅರ್ಪಿಸಿ ಜಪ ಮಾಡು. ಅದೇ ನಾವಿಲ್ಲಿ ಮಾಡುವಂಥ ಜಪ. ಈಗ ಜಪ ಮಾಡೋಣ.
ಇದ್ರಲ್ಲಿ ಏನಿದೆ ಅಕ್ಕ? ಆನಾ ಈನಾ ಅದೀ ಅಲ್ವಾ ಅನ್ಪುಟ್ಟಿ? ನೋಡ್ಪುಟ್ಟ, ಇದಿಷ್ಟು ಬಾಯ್ಪಾಠ ಮಾಡ್ಕೊ, ಆಮೇಲೆ ನನಗೆ ಹೇಳು. ಮತ್ತೆ ಇದೇನು? ಅದು ಇದೇನ್ ಚಿತ್ರ? ಅದು ನರಿ ಚಿತ್ರ. ನಾನ್ ಹೇಳೋ ತರ ಹೇಳು. ಆ ಆ ಈ ಈ. ಅಯ್ಯೋ ಅಕ್ಕ, ಸ್ವಲ್ಪ ಹೇಳ್ಕೊಡು. ನಂಗೆ ಓದಕ್ ಆಗ್ತಾ ಇಲ್ಲ. ನೀನ್ ಆ ಕಡೆ ಹೋಗಿ ಓದ್ಕೋ. ನೀನ್ ಓದ್ಕೋ ಪುಟ್ಟ. ಊ ರು ಎ ಐ. ಒಂದು ಎಷ್ಟು? ಒಂದು ಎಷ್ಟು? ಹೇಳು. ಎಷ್ಟ್ ಸಲ ಹೇಳ್ಬೇಕು ನಿಂಗೆ? ಹೇಳು. ನಿಂಗೆ ಎಷ್ಟ್ ಸಲ ಹೇಳ್ಕೊಡ್ಬೇಕು? ಇಬ್ರು ಸೇರ್ಕೊಂಡ್ರೆ ಬರೀ ಮಾತಷ್ಟೇ. ನಾನ್ ನಿಂತ್ಕೊಳ್ಳಲ್ಲ. ಇಡಿ ನನ್ನ ನಿಂತ್ಕೊಳ್ಳಲ್ಲ. ನಿಂತ್ಕೊಳ್ಳೋ. ಪೆನ್ಸಿಲ್ ಕೊಡು. ಕೊಡಕ್ಕಾಗಲ್ಲ. ಬೇಕಾದ್ರೆ ಬಂದು ಕಿತ್ಕೋ. ನಿಂತ್ಕೊಳ್ಳೋ. ನನ್ ಪೆನ್ಸಿಲ್ ಕೊಡು. ಒಂದೂರಲ್ಲೊಬ್ಬ ರಾಜ ಇದ್ದ. ಆ ರಾಜನ್ಗೆ 3 ಜನ ಮಕ್ಕಳು. ಆ ಮಕ್ಕಳಲ್ಲಿ ಒಬ್ಬ ಪುಕ್ಲ. ಆ ಪುಕ್ಲಂಗೆ ಒಂದಿನ ಒಂದು ರಾತ್ರಿ ಕತ್ತಲೆ ಆಗಿರುತ್ತೆ. ಆ ಕತ್ತಲೆಯಲ್ಲಿ ಒಂದು ಶಬ್ದ ಬರುತ್ತೆ. ಆ ಶಬ್ದದಿಂದ ಅವನು ಹೆದರ್ಕೊಳ್ತಾನೆ. ಒಂದ್ ಕಾಲದಲ್ಲಿ ಒಂದು ಬೆಟ್ಟದ ಮೇಲೆ ಈ ಭಾಸ್ಕರಣ್ಣ ಬರ್ತಾ ಇದಾರೆ. ಭಾಸ್ಕರಣ್ಣ, ಜಾಗ ಬಿಡೋ. ಒಂದೊಂದ್ಲ 1, ಒಂದೆಡ್ಲ 2, 1 3, 1 4, ಲೇ, ನೀವೆಲ್ಲ ಯಾರು ನಂಬಿಸೋದಕ್ರೋ ಈ ರೀತಿ ನಾಟಕ ಮಾಡ್ತಿದ್ದೀರಾ? ನಿಮಗೆ ಬೇಕಿದ್ದು ಓದಿದ್ರೆ ಸಾಕು. ನೋಡಿ, ಇಲ್ಲಿ ಗಂಜಿ ಮಾಡಿಟ್ಟಿದ್ದೀನಿ, ಬಂದು ಅದನ್ನು ಕುಡಿದು ಆಮೇಲೆ ಓದ್ಕೊಳ್ಳಿ. ಏನೋ ದೊಡ್ಡದಾಗಿ ಓದ್ಕೋತಾರಂತೆ. ಊಟ ಮಾಡೋಣ. ಬೇಗ ಬಂದ್ರು, ಇಲ್ಲ ಖಾಲಿ ಆಗುತ್ತೆ. ನಂಗೂ ಒಂದ್ ಜಾಗ ಇಟ್ಕೊಳ್ಳೋ. ಸರಿ, ನನಗೂ ಒಂದ್ ಜಾಗ ಇಟ್ಕೊಳ್ಳೋ. ನಾನು ಬರ್ತೀನಿ. ನಾನ್ ನಿನ್ ಜೊತೆ ತಾನೇ ಕುತ್ಕೊಳ್ಳೋದು. ಹಾ ಸರಿ. ಅಯ್ಯೋ ಬಾಸ, ದಿನ ಈ ತರ ಗಂಜಿ ಕುಡಿದ್ರೆ ಏನಾದ್ರೂ ಖಾಯಿಲೆ ಬರಲ್ವಾ? ಏನು ಹೊಸ್ದಾಗಿ ಹೇಳ್ತಾ ಇದೆಯಲ್ಲ? ನಿನಗೆ ಹಸಿವಿದ್ರೆ ತಿನ್ನು, ಗಂಜಿ ಕೊಟ್ರು ತೊಂದ್ರೆ. ಅದೇನ್ ಗಂಜಿ ಅಲ್ವಲ್ಲ, ಗಂಜಿ ನೀರ್ ತಾನೆ. ಒಂದು ಒಣಗಿದ್ ಮೀನ್ ಸಹ ಇಲ್ವಲ್ಲ ಬಾಸು. ಎಷ್ಟ್ ದಿನ ಆಯ್ತು ಚೆನ್ನಾಗಿರೋ ಊಟ ಮಾಡಿ. ಇಲ್ಲೂ ಗಂಜಿ, ಸ್ಕೂಲಲ್ಲೂ ಗಂಜಿ. ನಾಳೆ ಬೆಳಗ್ಗೆ ನಾವೆಲ್ಲರೂ ಹೊರಗೆ ಹೋಗೋಣ. ವಾಪಸ್ ಬರುವಾಗ ತಿಮ್ಮಣ್ಣನ ಹೋಟೆಲ್ನಲ್ಲಿ ಎಲ್ಲಾರ್ಗೂ ಪರೋಟ ಕೊಡಿಸ್ತೀನಿ. ನಾವೆಲ್ಲ ಹೋಗ್ತೀವಿ. ಮಿಣಿ ಮಿಣುಗುವ ಕನ್ನಡಿ ಗೋಡೆಯಲ್ಲಿ ಬಿಸಿ ಬಿಸಿ ಪರೋಟ ನಾವೆಲ್ಲ ತಿನ್ನೋಣ. ನಾಳೆ ಮಂಜಣ್ಣನ ಅಂಗಡಿಗೆ ನಾವೆಲ್ಲ ಹೋಗ್ತೀವಿ. ಮಿಣಿ ಮಿಣುಗುವ ಕನ್ನಡಿ ಗೋಡೆಯಲ್ಲಿ. ಈಗಾಗ್ಲೇ ಮಧ್ಯರಾತ್ರಿ ಆಗಿದೆ, ಸುಮ್ನೆ ನನ್ನ ಕೈಲೆಲ್ಲ ಬಯಸ್ಕೋಬೇಡಿ. ಮತ್ತೆ ಬಾಸು ಬರಲ್ವಾ? ನಾನೇನ್ ಬರೋದಿಲ್ಲ. ಇಲ್ಲಿ ಬೇರೆಯವರು ಇದ್ದಾರೆ, ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಅಡಿಗೆ ಮಾಡ್ಕೊಡಕ್ ನಾನೇ ಇರೋದು. ಎಲ್ಲಿಗೆ ಫಾದರ್ ನಾವು ಹೋಗೋದು? ಎಲ್ಲಿ ಬೇಕಿದ್ರು ಹೋಗೋಣ. ಪಾರ್ಕ್ಗೆ ಹೋಗೋಣ. ಪಾರ್ಕ್ಗೆ ಹೋಗೋಣ. ಮತ್ತೆ ಬೀಚ್ಗೂ ಹೋಗೋಣ. ಪಾರ್ಕು, ಬೀಚು ಎಲ್ಲ ಕಡೆ ಹೋಗೋಣ. ಎಲ್ಲರೂ ಬೇಗ ಊಟ ಮಾಡಿ ಮಲ್ಕೋಬೇಕು. ಬೆಳಗ್ಗೆನೆ ಹೋಗ್ಬೇಕು ತಾನೆ? ಓಕೆ? ಬಾಗಲ್ ತೆಗೀರಿ ಫಾದರ್. ಬಾಗಲ್ ತೆಗೀರಿ ಫಾದರ್. ಏನಾಯ್ತಮ್ಮ? ಯಾಕೆ? ಫಾದರ್, ಅಲ್ಲಿ ವಿಮಲಾ ಅಕ್ಕನ್ಗೆ ಹುಷಾರಿಲ್ಲ, ನೀವು ಬೇಗ ಬನ್ನಿ. ನೀನು ಭಾಸ್ಕರ್ಗೂ ಹೇಳಿ ರಾಧಾನು ಜೊತೆ ಕರ್ಕೊಂಡ್ ಬಾ. ನಾನು ಹೋಗಿ ಆಟೋ ಕರ್ಕೊಂಡ್ ಬರ್ತೀನಿ. ಸರಿ ಫಾದರ್. ತಗೊಳ್ಳಿ, ನಾನು ಹೇಳಿದೆಲ್ಲ ನೆನಪಿದೆ ತಾನೆ? ನೀವು ಹೇಳಿ ಟೈಮಲ್ಲಿ ಹಣನ ವಾಪಸ್ ಕೊಡ್ಬೇಕು. ಕ್ಯಾಶ್ ಇಸ್ಕೊಂಡು ಆಮೇಲೆ ಅದು ಇದು ಅಂತೆಲ್ಲ ಹೇಳ್ಬಾರ್ದು. ಇಲ್ಲ, ನಿಮ್ಮ ಹಣನ ಸರಿಯಾದ ಸಮಯಕ್ಕೆ ಹಿಂತಿರುಗಿಸ್ತೀನಿ. ಸ್ವಲ್ಪ ಹಾಸ್ಪಿಟಲ್ ಖರ್ಚಿಗೆ ಅಂತ. ಹಾ ಸರಿ. ತುಂಬಾ ಉಪಕಾರ ಆಯ್ತು. ಸಮಾಧಾನ. ಮಗುನ ಯಾರು
ದಾರಿ ಬಿಡಿ, ದಾರಿ ಬಿಡು. ಮೆತ್ತಿಗೆ. ದಾರಿ ಬಿಡಿ. ಮನೆಯೊಳಗಡೆ ಹೋದ ನಂತರ ಮಗುನ ಎಲ್ರಿಗೂ ತೋರಿಸ್ತೀನಿ. ಬನ್ನಿ. ಆಯ್ತಾಯ್ತು. ಫಾದರ್, ನಮ್ ವಿಮಲಕ್ಕ ಮಗುಗೆ ಏನ್ ಹೆಸರಿಡೋದು? ನಿಮ್ಮಲ್ಲಿ ಯಾರು ಒಳ್ಳೆ ಹೆಸರು ಹೇಳ್ತಿರೋ ಆ ಹೆಸರು ಪಾರು. ಪಾರು ಅಂತ ಸಾಕು. ನೀರು ಅಂತ ಸಾಕು. ನೀರುನು ಬೇಡ, ದೇವು ಅದೇ ಚೆನ್ನಾಗಿದೆ. ಅಯ್ಯೋ, ಆ ಹೆಸರು ಚೆನ್ನಾಗಿಲ್ಲ. ನಿಲ್ಸಿ. ನಾನೊಂದ್ ಹೆಸರು ಹೇಳ್ತೀನಿ. ಲಕ್ಷ್ಮಿ. ಲಕ್ಷ್ಮಿ ಪುಟ್ಟಿ ಅಂತ ಕರಿಬೋದು. ಲಕ್ಷ್ಮಿ ಹೆಸರು ಚೆನ್ನಾಗಿದೆ ಅಲ್ವಾ? ಲಚ್ಚು ಅಂತಾನು ಕರಿಬಹುದು. ಚೆನ್ನಾಗಿದೆ. ಅನುಪುಟ್ಟಿ, ಏನ್ ನೋಡ್ತಿದ್ಯಾ? ಎಷ್ಟೊಂದ್ ನಕ್ಷತ್ರಗಳು ಆಕಾಶದಲ್ಲಿ. ಅದೆಲ್ಲ ಸತ್ತೋಗಿರೋ ನಮ್ಮ ಅಪ್ಪ ಅಮ್ಮನ. ಯಾರು ಹೇಳಿದ್ರು ನಿಂಗಿದೆಲ್ಲ? ಅದೆಲ್ಲ ನಕ್ಷತ್ರ ಅಷ್ಟೇ ಅಲ್ವಾ? ಭೂಮಿಯಿಂದ ತುಂಬಾ ಪ್ರಕಾಶ ಕೊಡೋ ದೂರದಲ್ಲಿರೋ ಬೆಟ್ಟಗಳೇ ಈ ನಕ್ಷತ್ರಗಳು. ಹಾಗೆ ನಮ್ ಟೀಚರ್ ಹೇಳ್ಕೊಟ್ಟಿರೋದು. ಅಲ್ಲ, ಅದು ಸತ್ತೋಗಿರೋರು ಅಲ್ವಾ ಫಾದರ್? ಅಲ್ಲ, ಪುಟ್ಟು ಹೇಳಿದ್ದೇ ಸರಿ. ಈ ನಕ್ಷತ್ರಗಳೆಲ್ಲ ಭೂಮಿಯಿಂದ ಹೋಗಿರೋ ಆತ್ಮಗಳು. ಅದರಲ್ಲಿ ತುಂಬಾ ಪ್ರಕಾಶಮಾನವಾಗಿರೋವು ನಮಗೆ ತುಂಬಾ ಬೇಕಾದಂತಹ ವ್ಯಕ್ತಿಗಳದ್ದು. ಅವರೆಲ್ಲ ಅಲ್ಲಿಂದಾನೆ ನಿಮ್ಮನ್ನ ನೋಡ್ತಾ ಇದ್ದಾರೆ. ಹಾಗಾದ್ರೆ ಇದೆ ಅಲ್ವಾ ನಮ್ಮ ಅಪ್ಪ ಅಮ್ಮ? ಹಲೋ, ಹೌದು. ಫಾದರ್ ಸ್ನಾನ ಮಾಡ್ತಿದ್ದಾರೆ. ಯಾರು? ಯಾರು ಭಾಸ್ಕರ್? ಯಾರು ಅಂತ ಹೇಳಲಿಲ್ಲ. ಫಾದರ್ ಕೊಡಿ ಅಂತ ಹೇಳಿದ್ರು. ಹಲೋ, ಹೇಳಿ. ಫಾದರ್ ಜಾರ್ಜೆ ಮಾತಾಡ್ತಾ ಇರೋದು. ಯಾರು ಫಾದರ್ ಮಾಡಿದ್ದು? ನನ್ನ ಫ್ರೆಂಡ್. ಏನಾಯ್ತು? ಏನಿಲ್ಲ. ಫಾದರ್ ಮುಖ ಬದಲಾಯ್ತಲ್ಲ. ಅವ್ರು ಏನು ಹೇಳಿದ್ದು? ಏನು ಇಲ್ಲ ಭಾಸ್ಕರ್, ನಾನು ಹೊರಗೆ ಹೋಗ್ಬರ್ತೀನಿ. ಫಾದರ್, ನೀವು ಊಟ ಮಾಡೋದಿಲ್ವಾ? ನಾನು ಬಂದು ಊಟ ಮಾಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಫಾದರ್, ವಿಷಯ ಸ್ವಲ್ಪ ಕಾಂಪ್ಲಿಕೇಟೆಡು. CP ತುಂಬಾ ಕೋಪದಲ್ಲಿದ್ದಾನೆ. ಅಪ್ಪನ ಆಸ್ತಿನ ನೀವು ತಗೊಂಡಿದ್ದೀರಾ ಅಂತ, ಮತ್ತೆ ನೀವು ತಗೊಂಡಿರೋ ಜಾಗ ಲೀಗಲ್ ಆಗಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಭಯ ಪಡೋ ವಿಷಯ, ಈ ಕಂಪ್ಲೇಂಟ್ ಕಾಪಿನ ಚೈಲ್ಡ್ ಲೈನ್ ಕೊಟ್ಟಿದ್ದಾರಂತೆ. ಸರ್, ಈಗ ನಾವೇನ್ ಮಾಡ್ಬೋದು? ನಾನು ನಮ್ಮ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ಲಿ? ನೀವು ನನಗೆ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದನೇ ನಿಮ್ಮನ್ನ ಇಲ್ಲಿ ಕರೆಸ್ಬಿಟ್ಟು ಹೇಳ್ತಾ ಇರೋದು. ಈ ಜಾಗ ಬಿಟ್ಟು ಹೋಗೋದಲ್ಲ, ನೀವು ಕೂತು ಮಾತಾಡೋ ವಿಷಯ. ಅದಕ್ಕೆ CB ಮತ್ತೆ ಅವರಪ್ಪ ಒಪ್ಕೊಂಡ್ಬಿಟ್ರೆ ಜೂನಿಯರ್ ಜಸ್ಟಿಸ್ ಕೇರ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ರಿಜಿಸ್ಟರ್ ಮಾಡಿ ಗೌರ್ಮೆಂಟ್ ಅಪ್ರೂವಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆದರೆ ಅದಕ್ಕೆ ಜಾಗ ಸ್ವಂತವಾಗಿರಬೇಕು ಅಂತ ಕಾನೂನಿದೆ. ಅದು
ಯಜಮಾನರು ಹುಷಾರಿಲ್ಲದೆ ಮಲಗಿದ್ದಾರೆ. ಮತ್ತೆ CB ಅವರು ಇದನ್ನ ತಲೆಗೆ ಹಾಕೋ. ಒಂದ್ಸಲ CB ಕಾಲಿಗೆ ಬಿದ್ದಾದ್ರೂ ಮಾತಾಡಿ ನೋಡಿ, ಅದೇ ದಾರಿ. ಸರಿ. ಅವ್ರ ಅಮೌಂಟ್ ತುಂಬ ಜಾಸ್ತಿ ಇದೆ. 1 ಮಿನಿಟ್ ಸರ್. ನಮಸ್ಕಾರ ಸರ್, ನಾನು ಫಾದರ್ ಜಾರ್ಜ್. ನಿಮ್ಮ ಹತ್ರ ಮಾತಾಡಬೇಕಿತ್ತು. ಸರ್, ಇವರು ಫಾದರ್ ದೇವನ್. ನಮಸ್ಕಾರ, ಕೂತ್ಕೊಳ್ಳಿ ಫಾದರ್. ರಾಜಶೇಖರ್ ನನ್ನ ಹತ್ರ ಎಲ್ಲ ವಿಷಯ ಹೇಳಿದ್ದಾರೆ. ಇದರಲ್ಲೊಂದು ಮುಖ್ಯ ಸಮಸ್ಯೆ ಇದೆ. ಫಾದರ್ ನಡೆಸ್ತಿರೋ ಆ ಸಂಸ್ಥೆ ನನ್ನ ಅಧಿಕಾರದ ಲಿಮಿಟಲ್ಲಿ ಬರೋದಿಲ್ಲ. ಮತ್ತೆ ನನಗೆ ಗೊತ್ತಾಗಿದ್ದ ವಿಷಯ ಏನು, ಅವ್ರ ಹೆಸರು CB ಸರ್. ಹಾಂ, ಅವ್ರ ಕಡೆದು ನ್ಯಾಯ ಇದೆ. ಮತ್ತು ನಿಮಗೆ ಗೊತ್ತಲ್ವಾ, ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನ್ಯಾಯವಾದ ಕೆಲಸಗಳನ್ನು ಮಾತ್ರ ಮಾಡಿರೋದು. ಗೊತ್ತಿದೆ, ನಿಮ್ಮ ಬಗ್ಗೆ ತುಂಬ ಒಳ್ಳೆ ವಿಷಯಗಳನ್ನು ಕೇಳಿದ್ದೀನಿ. ಹಾಗೆ ನಮಗೂ ಸಹಾಯ ಮಾಡ್ಬೋದು ಅಂತ ಇಲ್ಲಿವರೆಗೂ ಬಂದೆ. ಮತ್ತೆ ನನ್ನ ಕೈಲಾಗೋ ಮಟ್ಟಿಗೆ ಒಂದು ಸಣ್ಣ ಸಹಾಯ ಮಾಡಿಕೊಡ್ತೀನಿ. ನೀವು ಹೋಗಿ 1-2 ದಿನ ವೇಟ್ ಮಾಡಿ, ನಾನು ಇಲ್ಲೆಲ್ಲ ಏರ್ಪಾಡು ಮಾಡ್ತೀನಿ. ತುಂಬ ಥ್ಯಾಂಕ್ಸ್. ಸರಿ, ಎಲ್ಲಿ ಸೈನ್ ಮಾಡಬೇಕು? ಇದರಲ್ಲಿ ಭಯ ಪಡೋ ವಿಷಯ, ಈ ಕಂಪ್ಲೇಂಟ್ ಕಾಪಿನ ಚೈಲ್ಡ್ ಲೈನ್ ಕೊಟ್ಟಿದ್ದಾರಂತೆ. ಬನ್ನಿ. ನಿಂಗೆಲ್ಲ ವಿಷಯನೂ ಗೊತ್ತಾಗಿದೆ ತಾನೆ? ಎಲ್ಲ ಗಂಟು ಮೂಟೆ ಕಟ್ಟಿ ರೆಡಿಯಾಗಿರಿ. ಅಪ್ಪನ ಕಾರ್ಯ ಎಲ್ಲ ಮುಗಿದ್ಮೇಲೆ ನಾನು ಅಲ್ಲಿಗೆ ಬರ್ತೀನಿ. ಆ ದೇಹನ ಮಣ್ಣು ತಿನ್ನೋಷ್ಟರಲ್ಲಿ ನಾನು ನಿಮ್ಮನ್ನ ಅಲ್ಲಿಂದ ಓಡಿಸಿರ್ತೀನಿ. CB, ನನಗೆ ಯಜಮಾನ್ರ ಮುಖನೂ ನೋಡೋದಕ್ಕೆ ಬಿಡಲ್ವಾ? ನೋಡಿ, ನೀವು ಬಂದು ನೋಡೋದ್ರಿಂದ ಏನೂ ಸಹ ಬದಲಾಗೋದಿಲ್ಲ. ಅಲ್ಲದೆ ಇದು ಒಂದು ಸಾವಿನ ಮನೆ. ಇನ್ನೂ ನೀನಿಲ್ಲೇ ಇದ್ರೆ ಎಲ್ಲರ ಮುಂದೆ ನಿನ್ನ ಮಾನ ಮರ್ಯಾದೆ ತೆಗಿತೀನಿ. ಹೇಳ್ತಾ ಇದ್ದೀನಿ, ಸುಮ್ಮನೆ ಹೋಗ್ತಾ ಇರಲಿಂದ. ಹೋಗು. ಫಾದರ್ ಇಲ್ಲಿ ಬಂದು ಮಲ್ಕೊಂಡಿದ್ದೀರಾ? ಅಮ್ಮು ಪುಟ್ಟಿ ಹೇಳಿದ್ದು ಸ್ಕೂಟರ್ ಶಬ್ದ ಕೇಳಿಸ್ತು ಅಂತ. ಇಷ್ಟೊತ್ತಾದರೂ ನೀವು ಅಲ್ಲಿಗೆ ಬರಲಿಲ್ವಲ್ಲ ಅಂತ ನಾನು ಬಂದೆ. ಏನಾಯ್ತು ಫಾದರ್? ಏನು ಮಾತಾಡ್ತಾನೆ ಇಲ್ಲ? ಏನೂ ಇಲ್ಲ. ನಂಗೆ ಕಲರ್ ಪೆನ್ಸಿಲ್ ತಂದ್ರ? ಅಯ್ಯೋ, ನಾನು ಮರ್ತು ಹೋದ್ನಲ್ಲಮ್ಮ. ಸಂಜೆ ಹೊರಗೆ ಹೋಗಿ ವಾಪಸ್ ಬರುವಾಗ ಖಂಡಿತ ತರ್ತೀನಿ. ಗಂಜಿ ತಂದ್ಕೊಡ್ಲಾ ಫಾದರ್? ಬೆಳಗ್ಗೆನೂ ಏನೂ ತಿನ್ಲಿಲ್ಲ. ಬರೋ ಬರ್ರ, ಕರ್ಕೊಂಡು ಹೋಗೋಣ ಇವನ್ನ. ಫಾದರ್, ಹೊರಗಡೆ ಬನ್ನಿ ಫಾದರ್. ಇಲ್ಲಣ್ಣ, ಬಿಟ್ಬಿಡಿ ಅಣ್ಣ. ಅಣ್ಣ ಬಿಡಣ ಅಣ್ಣ, ಬೇಡ ಅಣ್ಣ. ನಿಂತ್ಕೊಳ್ಳ ಫಾದರ್, ನಿಮ್ಮ ಹತ್ರ ಮಾತಾಡ್ಬೇಕು. ನಿಮ್ಮನ್ನ ಗೊತ್ತಿಲ್ದ ಕೇಳ್ತೀನಿ. ಮಕ್ಳಿಗೆ ಇಲ್ಲಿ ಕಳ್ತನ ಕಳ್ಸ್ಕೊಡ್ತೀರಾ ನೀವು? ಇಲ್ಲ ನೋಡು, ಸುಮ್ನೆ ಏನೇನೋ ಮಾತಾಡ್ಬೇಡ. ಮತ್ತೆ ಇವ್ರು ಏನ್ ತಗೊಂಡೋಗಿ ಮಾಡ್ತಿದಾರಂತ ಗೊತ್ತಾ ನಿಂಗೆ? ಇಲ್ಲಿ ನೋಡಿ ಫಾದರ್, ನಾನು ಇಲ್ಲಿವರೆಗೂ ಯಾರ ಮನೇನೂ ಕದ್ದಿಲ್ಲ, ಮತ್ತೆ ಯಾರನ್ನೂ ತಲೆ ಹೊಡೆದಿಲ್ಲ. ನಿಮ್ಗೆ ಅದು ಗೊತ್ತಿರ್ಬೇಕು. ನನ್ನ ಹತ್ರ ಇರೋ ದುಡ್ಡೆಲ್ಲ ನ್ಯಾಯವಾಗಿರೋ ದುಡ್ಡು, ನಿಮ್ಗೆ ಅದು ಗೊತ್ತಿದೆ. ಅದಕ್ಕೆ ಈಗ ಏನಾಯ್ತು? ಏನೂ ಆಗಿಲ್ಲ. ಕರೆಕ್ಟ್ ಆಗಿ ಮಾರೋ ಸಮಯದಲ್ಲಿ ಎತ್ಕೊಳ್ಬಿಟ್ಟು ಇದನ್ನ ಮಾರ್ತಾ ಇದಾರೆ ನಿಮ್ ಹುಡುಗರು. ಆಮೇಲೆ ಇನ್ ಮುಂದೆ ಇದೇ ರೀತಿ ಮಾಡಿದ್ರೆ ನಾನು ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ಇರಪ್ಪ, ಇದೊಂದ್ಸರಿ ಇವ್ರನ್ನ ಕ್ಷಮಿಸ್ಬಿಡು. ಅದಕ್ಕೆ ಎಷ್ಟು ಖರ್ಚಾಯ್ತು ಅಂತ ಹೇಳು, ನಾನು ಕೊಡ್ತೀನಿ. ಸಮಸ್ಯೆನ ದೊಡ್ಡದು ಮಾಡೋದು ಬೇಡ. ಅವ್ರು ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ನಾವು ಕಷ್ಟಪಟ್ಟು ಮಾಡಿರೋದನ್ನ ಕದಿಯೋದೊಂದೇ ಇವ್ರಿಗೆ ಗೊತ್ತಿರೋದಾ? ಫಾದರ್, ನನಗೆ ದುಡ್ಡು ಗಿಡ್ಡು ಏನು ಬೇಡ. ನನಗೆ ನನ್ನ ಲಬ್ಬರ್ ಸಿಕ್ತಲ್ಲ ಅಷ್ಟೇ ಸಾಕು.
ಇವ್ರುಗಳನ್ನ ಇದೇ ರೀತಿ ಬೆಳೆಸಿದ್ರೆ ನಿಮ್ಮನ್ನ ಕಳ್ಳ ಅಂತಾರೆ, ಹುಷಾರು. ಬರೋ. ಇವರಿಗೆಲ್ಲ ಎಷ್ಟು ವಯಸ್ಸಿರಬಹುದು? ಕಳ್ತನ ಒಂದ್ಸಲ ಕದೆ ಬಂದ್ರೆ ತಲೆ ಮೇಲೆ ಹಾಕ್ಬಿಡ್ತೀನಿ. ನನ್ನ ಮಕ್ಕಳು ಇಷ್ಟು ದಿನ ಈ ಸಮಸ್ಯೆ ಒಂದಿರಲಿಲ್ಲ, ಇವಾಗ ಇದೂ ಆಗೋಯ್ತು. ನೀವು ಹೀಗೆ ಇದ್ರೆ ಇವರೆಲ್ಲ ಬದಲಾಗೋದಿಲ್ಲ. ಚೆನ್ನಾಗಿ ಒದೆ ಕೊಟ್ರೆ ಇವ್ರ ದಾರಿಗೆ ಬರೋದು. ನಾವು ಅದನ್ನ ಮಾಡದೇ ಇದ್ರೆ ಊರ್ ಜನನೇ ಮಾಡ್ತಾರೆ. ಏನು ಹಾಗೆ ನೋಡ್ತೀಯಾ? ನನಗೆ ಕೋಪ ಬರ್ತಾ ಇದೆ. ಇವರಿಂದ ಒಂದು ಒಳ್ಳೆ ಕೆಲಸ ಆಗೋದಿಲ್ಲ. ಸಮಯ 8 ಗಂಟೆ ಹಾಕೋಯ್ತಲ್ಲ, ಒಬ್ರೂ ಎದ್ದಿಲ್ಲ. ಅದೇ ಹೇಗೆ? ಫಾದರೇ ಎಲ್ಲರಿಗೂ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಹಾಡು ಕೇಳಿದ್ರೇನೆ ಎದ್ದೊಳೋದು. ಹೌದು, ಫಾದರೇ ಕಾಣಿಸ್ತಿಲ್ವಲ್ಲ. ಬೆಳಗ್ಗೆನೇ ಯಾರನ್ನ ನೋಡೋಕೆ ಹೋಗ್ಬೇಕು ಅಂತಿದ್ರು. ನಾನು ಅದನ್ನು ಮರ್ತುಬಿಟ್ಟೆ. ಫಾದರ್, ಅದು ಸರಿ, ಬೆಳಗ್ಗೆನೇ ಎಲ್ಲಿಗೋ ಹೋಗ್ಬೇಕು ಅಂತ ಹೇಳಿದ್ರು, ಮರ್ತು ಬಿಟ್ಟಿದ್ದಾರಾ? ಫಾದರ್, 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 ದೇವ್ರೇ, ಇದಕ್ಕೆಲ್ಲ ನಾನೇ ಕಾರಣ. ಫಾದರ್ ಹೀಗಾಗೋದಕ್ಕೆ ಒಂದ್ಸಲ ಫಾದರ್ ಮಾತ್ರ ನಾನು ಕೇಳಲೇ ಇಲ್ಲ, ಕೇಳಕ್ಕೆ ಹೋಗ್ಲಿಲ್ಲ. ಇಲ್ಲ ಇವನೇ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ವ? ಫಾದರ್ ನಮ್ಮನ್ನ ಬಿಟ್ಟೋಗಿದ್ದಾರೆ ಅಂತ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಭಾಸ್ಕರ್, ಅಳ್ಬೇಡ. ನಮ್ಮ ಕೈಲಿ ಏನೂ ಇಲ್ಲ, ಸಮಾಧಾನ ಮಾಡ್ಕೊ. ಕಲರ್ ಪೆನ್ಸಿಲ್ ಬೇಡ ಫಾದರ್.
ಭಾಸ್ಕರ್, ಒಂದು ಸಮಸ್ಯೆ. ಚರ್ಚಿನ ಸಿಬ್ಬಂದಿಗಳು ಫಾದರ್ನ ಚರ್ಚ್ ಜಾಗದಲ್ಲಿ ಹೂತಾಕಕ್ಕೆ ಅನುಮತಿ ಕೊಡ್ತಾನೆ ಇಲ್ಲ. ಚರ್ಚ್ ಹೇಳೋದನ್ನ ನಾವು ಕೇಳಲೇಬೇಕಲ್ವಾ? ಇವಾಗ ಏನ್ ಮಾಡೋದು ಹೇಳು? ಸತ್ತು ಹೋದ್ರು ಫಾದರ್ ಮೇಲಿರೋ ಕೋಪ ಅವ್ರಿಗಿನ್ನೂ ಹೋಗಿಲ್ವಾ? ಅಳ್ಬೇಡ ಭಾಸ್ಕರ್, ನಾವು ಬೇರೆ ಏನಾದ್ರೂ ದಾರಿ ಹುಡ್ಕೋಣ. ಇನ್ನೊಂದೇನಂದ್ರೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಬಿಟ್ರೆ ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮ್ ದೊಡ್ಡ ಸಮಸ್ಯೆ ಆಗುತ್ತೆ. ಏನೇ ಆದ್ರೂ ಅಣ್ಣ, ಇಷ್ಟು ದಿನ ಈ ಹಾಸ್ಟೆಲ್ನ ನಡೆಸ್ಕೊಂಡು ಬಂದ ಆ ಮನುಷ್ಯನ ಇಲ್ಲೇ ಹೂಳೋದಕ್ಕೆ ನಾನು ಬದುಕಿರೋ ತನಕ ಒಪ್ಕೊಳ್ಳೋದಿಲ್ಲ. ಫಾದರ್ ಪ್ರೀತಿ, ಕಣ್ಣೀರು, ಜೀವನ ಈ ಮಣ್ಣಲ್ಲೇ ಅವರು ಪೂರ್ತಿಯಾಗಿ ಜೀವಿಸಿದ್ದು. ಏನು ತಿಂದೇ ಇದ್ದೀರಾ? ರೀಟಾ, ನೀನು ಇವ್ರಿಗೆಲ್ಲ ಟೀ ಹಾಕ್ಕೊಡು. ಶರಣ್ಯ, ನೀನು ಜೊತೆಗೋಗು. ನನ್ನ ಮಕ್ಕಳಿಗೆ ಹಶ್ವಾಗ್ತಾ ಇದೆಯಾ? ಇಲ್ಲ ಅಜ್ಜಿ, ನನ್ನ ಫಾದರ್ ನೋಡ್ಬೇಕು. ನನ್ನ ಮಕ್ಕಳೇ, ನಾನು ನಿಮ್ಗೆ ಯಾವ ರೀತಿ ಅರ್ಥ ಮಾಡಿಸ್ಲಿ ದೇವ್ರೆ? ನೀವೇನು ಯೋಚನೆ ಮಾಡಬೇಡಿ, ನಾವಿದೆಲ್ಲ ಸಹಿಸಲೇಬೇಕಲ್ವಾ? ನೀವು ಮನಸ್ಸು ನೋಯಿಸ್ಕೊಳ್ಳೋದನ್ನು, ಕಣ್ಣೀರು ಹಾಕೋದನ್ನು ಫಾದರ್ ಆತ್ಮಗೆ ತುಂಬ ನೋವಾಗುತ್ತೆ. ಎಲ್ಲರೂ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಕೊಳ್ಳಿ. ಅಜ್ಜಿ ಹೋಗಿ ಏನಾದರೂ ಅಡುಗೆ ಮಾಡ್ಕೊಂಡು ತರ್ತೀನಿ. ಹೋಗಿ ಮಕ್ಕಳ. ಏನು ಭಾಸ್ಕರ, ನೀನು ಈ ರೀತಿ ಧೈರ್ಯ ಕಳ್ಕೊಂಡ್ರೆ ಹೇಗೆ? ನಾನು ಏನ್ ಮಾಡ್ಲಿ ಹೇಳಿ ಅಮ್ಮ? ಇಷ್ಟು ಬೇಗ ಫಾದರ್ ಹೋಗ್ತಾರೆ ಅಂತ ನನ್ನ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಈ ಮಕ್ಕಳನ್ನ ಇಟ್ಕೊಂಡು ನಾನು ಏನ್ ಮಾಡ್ಲಿ? ನಡೆದೋಗಿದ್ದೇನೋ ನಡೆದೋಯ್ತು. ನನಗೂ ಫಾದರ್ ತೀರೋಗಿರೋದು ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆದರೆ ಆ ಮಕ್ಕಳ ಬಗ್ಗೆನೂ ಯೋಚನೆ ಮಾಡು. ಫಾದರ್ ಮರಣ ಆ ಮಕ್ಕಳಿಗೂ ತುಂಬಾ ನೋವಾಗಿದೆ. ಅವ್ರಿಗೆ ಯಾರೂ ಇಲ್ಲ ಅನ್ನೋ ಚಿಂತೆ ಭಾಸ್ಕರ್ ನೀನೇ ತೋರಿಸ್ಬೇಕು. ಮತ್ತೆ ಎಲ್ಲ ಆ ಕರ್ತರು ಏನ್ ನಿರ್ಧಾರ ತಗೊಳ್ತಾರೋ ಹಾಗೆ ಆಗ್ಲಿ. ಫಾದರ್ ಈಗ ಗಿಟಾರ್ ನುಡಿಸ್ತಾರ.
ಏನೇ ಆದ್ರೂ ಇನ್ ಮುಂದೆ ಆ ಮಕ್ಕಳ ಜೀವನ ತುಂಬಾ ಕಷ್ಟ. ಯಾವ ಮಕ್ಕಳು? ಆ ಹಾಸ್ಟೆಲ್ ಮಕ್ಕಳ ಜೀವನ. ಇನ್ಮೇಲೆ ಆ ಸಿಬಿ ಸುಮ್ಮನೆ ಇರ್ತಾನ? ಅವನು ಏನಾದ್ರೂ ಒಂದು ವಿಷಯ ಸಿಗ್ಲಿ ಅಂತ ಕಾಯ್ತಾ ಇದ್ದ. ಮೆಂಬರ್ ಆಗಿ ನೀವು ಏನಾದ್ರೂ ಮಾಡಕ್ಕಾಗುತ್ತ ನೋಡ್ತೀರಾ? ಅಲ್ಲ, ಹೋಗೋರೇನೋ ಹೋದ್ರು. ಈಗ ಉಳ್ದವ್ರ ಕತೆ ಏನು? ಅವರಿಂದ ನಮಗೆ ಕೆಲವು ಲಾಭಗಳಿವೆ. ಅದನ್ಯಾಕೆ ನಾವು ಹಾಳು ಮಾಡ್ಕೋಬೇಕು? ಮತ್ತೆ ಸಿಬಿ ಅವನಂತೂ ಈ ವಿಷಯದಲ್ಲಿ ಸುಮ್ಮನೆ ಇರೋನೇ ಅಲ್ಲ. ಆ ಸಿಬಿ ಫಾದರ್ ಮೇಲೆ ಕೇಸ್ ಕೊಟ್ಟ ಅಂತಾನೆ. ಫಾದರ್ ಸತ್ರು ಅಂತ ಊರೆಲ್ಲ ಮಾತಾಡ್ಕೋತಿದ್ದಾರೆ. ಆದ್ರೂ ಇನ್ಮೇಲೆ ಅಲ್ಲಿನ ಕೆಲಸ ಎಲ್ಲ ಹೇಗಾಗ್ತವೋ ಏನೋ. ಅಲ್ಲಿರೋ ಮಕ್ಕಳೆಲ್ಲ ಏನ್ ಅನಾಥ ಮಕ್ಕಳಲ್ಲ. ಅಲ್ಲಿರೋ ಕೆಲವು ಮಕ್ಕಳಿಗೆ ಅಪ್ಪ ಅಮ್ಮನೂ ಇದಾರೆ. ಆಮೇಲೆ 2ನೇ ತಾಯಿ ಕಾಟ ತಾಳದಿರೋ ಮಕ್ಕಳು ಕೂಡ ಇದಾರೆ. ಈಗ ಮತ್ತೆ ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ. ಅದೇನೆ, ಇನ್ನು ಉಳ್ದವ್ರನ್ನ ನಾವ್ ಯಾವ್ದಾದ್ರೂ ಅನಾಥಾಶ್ರಮಕ್ಕೆ ಸೇರ್ಸೋಣ. 10 ಗಂಟೆಗೆ ನನಗೆ ಮೀಟಿಂಗ್ ಇದೆ. ಸರಿ, ಬರ್ತೀನಿ. ಸರಿ ಸರಿ. ಎಲ್ಲಾರು ಇದ್ದೀರಾ? ಹ್ಯಾರಿಸ್, ಹ್ಯಾರಿಸ್, ಇವನೆಲ್ಲೋದ? ಎಲ್ಲೋದ ಅವನು? ಹ್ಯಾರಿಸ್, ಬಾರ ಬಾ. ಯಾರು? ನಾನು ಹ್ಯಾರಿಸ್ ಅವ್ರಪ್ಪ. ಇವನ್ನ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಎಲ್ಲಿಗೂ ಬರಲ್ಲ. ನೀನ್ ಆ ರೀತಿ ಹೇಳ್ಬೇಡ ಕಣ. ನೀ ನನ್ನ ಪ್ರೀತಿಯ ಮಗ ತಾನೆ. ಬರೋದಿಲ್ಲ ಅಂತ ಹೇಳಿದ್ನಲ್ಲ. ಅವನಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಎಲ್ಲಿ ಕರ್ಕೊಂಡು ಹೋಗ್ತೀರಾ ನೀವು? ಏನು? ನೀನ್ ಯಾವನ ಕೇಳೋದಕ್ಕೆ? ನಾನ್ ಬರೋದಿಲ್ಲ. ಬಾರೋ, ಅಲ್ಲಿ ನಿಮ್ಮಮ್ಮ ಕಾಯ್ತಾ ಇದಾರೆ. ಬಾರೋ ಬಾರೋ ಬಾರೋ. ನನ್ ಕೈ ಬಿಡು. ಅವ್ರು ನನ್ನ ಅಮ್ಮ ಅಲ್ಲ. ನಾನು ಅವ್ರ ಮುಖ ನೋಡೋಕ್ಕೂ ಇಷ್ಟಪಡಲ್ಲ. ಹಾಗೆ ಹೇಳಿದ್ರೆ ಹೇಗೋ? ಫಾದರ್ ತೀರೋದು ಅಂತ ನನ್ಗೆ ಇವತ್ತು ಗೊತ್ತಾಯ್ತು. ಇನ್ನು ಇಲ್ಲಿದ್ದು ಏನೋ ಪ್ರಯೋಜನ? ಇವಾಗ್ಲಾದ್ರೂ ನಾನು ಹುಡ್ಕೊಂಡು ಬಂದ್ರಲ್ಲ. ಅನಾಥನಾದ್ರೂ ನಾನು ಇಲ್ಲಿ ತುಂಬಾ ಸಂತೋಷವಾಗಿದ್ದೀನಿ. ನೀವು ಹೋಗ್ಬೋದು. ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ. ಇನ್ನು ನಿನಗ್ ಬಿಟ್ಟಿದ್ದು. ನೀನ್ ತಾನೇ ಇಲ್ಲಿಗೆ ಬಂದಿದ್ದು. ನಿನಗೆ ಹೊಟ್ಟೆ ಹಶ್ವಾದಾಗ ನೀನೇ ನಮ್ಮ ಮನೆ ಹುಡ್ಕೊಂಡು ಬರ್ತೀಯ. ಇಲ್ಲಾಂದ್ರೆ ಭಿಕ್ಷೆ ಪಾತ್ರ ಇಟ್ಕೊಂಡು ಭಿಕ್ಷೆ ಬೇಡ ಹೋಗು. ಅವಾಗ ಗೊತ್ತಾಗತ್ತೆ ನಂಗೆ. ಯಾಕಂದ್ರೆ ನಿನ್ಗೆ ಭಿಕ್ಷೆ ಎತ್ತದೆ ತಾನೇ ಇಷ್ಟ. ನಾನು ಯಾರು ಅಂತ ಎಲ್ಲರಿಗೂ ತೋರಿಸ್ತೀನಿ. ಮತ್ತೆ ಬರ್ತೀನಿ. ಅದು ಯಾರು ಭಾಸ್ಕರ ಬೈಕೊಂಡು ಹೋಗ್ತಾ ಇದ್ದಾರೆ? ಅವರು ಹ್ಯಾರಿಸ್ ತಂದೆ ಅಮ್ಮ. ಅವನನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ರು. ಅವನು ಬರಲ್ಲ ಅಂತಂದ. ಅದಕ್ಕೆ ಫಾದರ್ ತೀರೋಗಿದ್ದನ್ನ ತಿಳಿದ ನಂತರ ಇನ್ ಎಲ್ರೂ ಬರ್ತಾ ಇರ್ತಾರೆ. ತಗೋ ಭಾಸ್ಕರ, ಇದನ್ನ ತಗೊಂಡು ಹೋಗಿ ಅಡಿಗೆಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಗೊಂಬ. ಅಳ್ಬೇಡ ಅಳ್ಬೇಡ. ಇದು ಇಟ್ಕೋ ಭಾಸ್ಕರ. ಈ ಮಕ್ಕಳನ್ನೆಲ್ಲ ಉಪವಾಸ ಹಾಕಕ್ಕಾಗತ್ತಾ? ಫಾದರ್ ಇರೋ ತನಕ ಈ ಕಷ್ಟ ಎಲ್ಲ ನನಗೆ ಗೊತ್ತಾಗ್ಲೇ ಇಲ್ಲ. ಎಲ್ಲಿಂದನಾದ್ರೂ ಸಾಲನಾದ್ರೂ ಮಾಡಿ ತಗೊಂಡು ಬರ್ತಿದ್ರು. ನಾನದನ್ನ ಅಡುಗೆ ಮಾಡಿಕೊಟ್ಟಿದ್ರೆ ಸಾಕಾಗಿತ್ತು. ಇನ್ಮೇಲೆ ಈ ಮಕ್ಳನ್ನ ಇಟ್ಕೊಂಡು ಇನ್ನು ಇಲ್ಲಿ ಎಷ್ಟು ದಿನ ತಿರಕ್ಕಾಗುತ್ತಮ್ಮ? ಯೋಚಿಸಿದ್ರೇನೆ ಎದೆ ನೋವಾಗುತ್ತೆ. ಯೋಚನೆ ಮಾಡ್ಬೇಡ, ಎಲ್ಲ ಒಳ್ಳೇದಾಗುತ್ತೆ ಭಾಸ್ಕರ. ಆಮೇಲೆ ನಾನು ನಿನ್ನ ಪಕ್ಕದಲ್ಲೇ ಇರ್ತೀನಲ್ವಾ ಭಾಸ್ಕರ.
ಏನಾಯ್ತು? ಏನಾದ್ರೂ ಆ ಉಂಡಿಲಿರೋ ದುಡ್ಡನ್ನ ತೆಗಿಯಲ್ಲಂತ ಹೇಳಿದ್ರಿ. ಏನಿಲ್ಲ ಮಕ್ಳೆ, ನಾನವತ್ತು ಏನೋ ಮಾತಾಡುವಾಗ ಬಾಯಿ ತಪ್ಪಿ ಹಾಗಂದ್ಬಿಟ್ಟೆ ಅಷ್ಟೇ. ನಿಮ್ಮೆಲ್ರಿಗೂ ಒಂದಿನ ಉಪವಾಸ ಆಗ್ತೀನಿ ಅಂತ. ಆದ್ರೆ ಅವತ್ತು ನಾನು ಹಾಗೆ ಬೇಕಂತ ಹೇಳಿದ್ದಲ್ಲ. ಇವಾಗ ನಡೀತಿರೋದನ್ನೆಲ್ಲ ನೋಡಿದ್ರೆ ನನಗೆ ಯಾಕೋ ಭಯ ಆಗ್ತಿದೆ ಮಕ್ಳೆ. ಹ್ಯಾರಿಸ್, ನಿಂತ್ಕೋ ಅಲ್ಲಿ. ಆ ಕೇಶವ ಹಾಸ್ಟೆಲ್ಗೆ ಬರೋದಿಲ್ವಾ? ತುಂಬಾ ದಿನ ಆಯ್ತಲ್ಲ ಅವನನ್ನು ಇಲ್ಲಿ ನೋಡಿ. ಕೇಶವ ಊರಿಗೆ ಹೋಗಿದ್ದಾನೆ ಅಂತ ಹೇಳಿದ್ರು. ಅದಕ್ಕೀಗ ಭಾಸ್ಕರ್ ಅಣ್ಣನೇ ಹಾಲು ಕರಿತಾ ಇದ್ದಾರೆ. ಏನಣ್ಣ? ಏನೂ ಇಲ್ಲ, ಆಗ್ಲಿ ನೀನು ನೋಡು. ಮರ ತಗೊಂಡು 1 ವಾರ ಆಯ್ತು. ಇನ್ನು ಯಾರನ್ನು ಕರೆಸಿ ಅದನ್ನು ಕಡಿಸ್ಲಿ? ಅಣ್ಣ, ಮರ ನಾನೇ ಕಡಿತೀನಣ್ಣ. ಯಾರು ಕಡಿದ್ರು ನನಗೆ ಕೆಲಸ ಆಗ್ಬೇಕು. ಅವನಿಗೆ ಕೊಡೋ ದುಡ್ಡನ್ನ ನಾನು ನಿನಗೆ ಕೊಡ್ತೀನಿ, ಆಯ್ತಾ? ಅಣ್ಣ, ಒಂದು ಮೀಡಿಯಂ ಟೀ. ಹಾಗೆ ಎಲ್ಲರೂ ಓದಿ ಉದ್ಯೋಗಸ್ಥರಾಗ್ಬಿಟ್ರೆ ಇಲ್ಲಿ ಮೀನು ಮಾರೋದಕ್ಕೆ, ಮರ ಕಡಿಯೋದಕ್ಕೆ, ಇಂಥ ಕೆಲಸಗಳಿಗೆ ಜನ ಬೇಕಲ್ವಾ? ನಮಸ್ಕಾರ ಮೆಂಬರ್. ನಮಸ್ಕಾರ. ಒಂದು ಸ್ಟ್ರಾಂಗ್ ಟೀ. ಯಾರಪ್ಪ ಅಲ್ಲಿ ಸೌದೆ ಹೊಡಿತಾ ಇರೋನು? ಅವನು ಆ ಹಾಸ್ಟೆಲ್ ಹುಡುಗ. ನಮ್ ಕೇಶವ ಊರಿಗೆ ಹೋಗಿದ್ದಾನಂತೆ. ಅವಾಗ ಇವನ್ ಬಂದು ನಾನ್ ಕಡ್ಕೊಡ್ತೀನಿ ಅಂತ ಕೇಳ್ದ. ನೋಡಪ್ಪ, ಸುಮ್ನೆ ನೀನಾಗೆ ಯಾಕೆ ತೊಂದರೆ ತಂದ್ಕೋತೀಯ? ಈ ವಯಸ್ಸಲ್ಲಿರೋರ್ನ ಕೆಲಸ ಮಾಡಿದ್ರೆ ಚೈಲ್ಡ್ ಲೇಬರ್ ಅಂತ ಜೈಲಿಗೆ ಹೋಗ್ಬೇಕಾಗತ್ತೆ. ಆಮೇಲೆ ಜೈಲಲ್ಲಿ ನೀನು ಟೀ ಹಾಕ್ಬೇಕಾಗತ್ತೆ. ತಗೊಳ್ಳಿ. ಹ್ಯಾರಿಸ್. ಏನಣ್ಣ? ಸಾಕು, ಇನ್ನೇನ್ ಕಡಿಯೋದು ಬೇಡ ಅಣ್ಣ. ಇನ್ನು ತುಂಬಾ ಸೌದೆ ಇದೆ. ಅದನ್ನೆಲ್ಲ ನಾನ್ ಮಾಡ್ಕೋತೀನಿ. ತಗೋ, ಇದನ್ನ ಇಟ್ಕೋ. ನನಗ್ ಜೈಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ನಿನ್ ಕೈ ಕಾಲು ತೊಳ್ಕೊಂಡ್ ಬಾ, ಏನಾದ್ರೂ ತಿನ್ಕೊಂಡು ಹೋಗುತ್ತೆ. ಇದನ್ನ ಕಟ್ಕೊಡ್ತೀಯ ಅಣ್ಣ? ಯಾಕೆ, ನೀನ್ ತಿನ್ನೋದಿಲ್ವಾ? ಇಲ್ಲ, ಕಟ್ಕೊಡೋಣ. ತಗೋ. ಅಯ್ಯೋ, ಈ ನನ್ನ ಮಗ ಯಾವಾಗ್ಲೂ ತಿನ್ಬಿಡ್ತಾನೆ ಹೋಗ್ತಾ ಇದ್ದಿದ್ದು. ಇವತ್ತು ಇವನಿಗೇನಾಯ್ತು? ತಿಂದೆ ಹಂಗೆ ಹೋಗ್ತಾ ಇದ್ದಾನೆ. ಲೇಲೆ, ನೀನ್ ನಿನ್ ಕೆಲಸ ನೋಡ್ಕೊಳ. ಅವನು ಏನಾದ್ರೂ ಮಾಡ್ಲಿ. ಅಣ್ಣ, ಇದನ್ನು ಲೆಕ್ಕಕ್ಕೆ ಬರ್ತ್ಕೊಂಡ್ಬಿಡೋಣ. ಸರಿ ಆಯ್ತು, ದುಡ್ಡು ಸಿಕ್ಕರೆ ಕೊಟ್ಬಿಡ್ತೀನಿ. ಬೇಡ್ವೋ, ನಿಂಗ್ ಚಳಿ ಆಗ್ತಿದ್ಯಾ? ಹೇ ಪಾಪು, ಇಲ್ಲಿ ನೋಡು. ಪುಟ್ಟ ಬೇಡ್ವೋ. ಹಾಯೇನು ಪುಟ್ಟಿ? ಇದೇನಂತ ನೋಡು.
ಏನಿದು? ನೀನೇ ತೆಗೆದು ನೋಡು. ಆಯ್ತಾಯ್ತು, ಅಳ್ಬೇಡ ಅಳ್ಬೇಡ. ಆಯ್ತು ಪುಟ್ಟ. ತಗೋ ವಿಮ್ಲಾ ಆಂಟಿ, ತಿನ್ನಿ, ನಂಗೊಂದೇ ಸಾಕು. ನೀನ್ ತಿನ್ನು ಪುಟ್ಟಿ, ನಂಗೆ ಬೇಡ. ಏಯ್, ನೀನು ಇನ್ನೂ ಸ್ಕೂಲಿಗೆ ಹೋಗಿಲ್ವಾ? ಇಲ್ಲ ಅಣ್ಣ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆ ಟೀ ಅಂಗಡಿ ಅವನಿಗೆ ಸೌದೆ ಹೊಡೆದು ಕೊಟ್ಟೆ ನೋಡು. ಸೌದೆ ಹೊಡೆದಿದ್ದಕ್ಕೆ ನನಗೆ 50 ರೂಪಾಯಿ ಕೊಟ್ಟರು. ಇನ್ನು ಮುಂದೆ ನೀವು ಯೋಚನೆ ಮಾಡಬೇಡಿ, ಸಣ್ಣ ಪುಟ್ಟ ಕೆಲಸ ಮಾಡಿ ನಾನು ದುಡ್ಡು ತಂದು ಕೊಡ್ತೀನಿ. ಹಾಗಂತ ನಾನೇನು ಓದೋದನ್ನ ಬಿಡೋದಿಲ್ಲ. ಕದ್ದು ನಾವು ಸಿಕ್ಕಾಕೊಂಡಿದ್ದಾಗ, ಫಾದರ್ ಕಣ್ಣಲ್ಲಿ ನೀರು ಬಂದಾಗ ನನಗದನ್ನು ನೋಡಿ ತುಂಬಾ ಕಷ್ಟ ಆಯ್ತಣ್ಣ. ನೀನೇನಾದ್ರೂ ತಿಂದ್ಯಾ? ಇಲ್ಲ ಅಣ್ಣ, ನಂಗೆ ಯಾಕೋ ಹೊಟ್ಟೆ ಹಸ್ವಾಗ್ತಾ ಇಲ್ಲ. ಒಬ್ಬ ಬಡವನ ಜೀವನದ ಕತೆ. ಅವನು ಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದ. ಅವನಿಗೆ ಕೆಲವು ದುಷ್ಟರು ತೊಂದರೆ ಕೊಡುತ್ತಿದ್ದರು. ಅದಕ್ಕಾಗಿ ಅವನು ಕೋರ್ಟಿಗೆ ಹೋದ. ಕೋರ್ಟಲ್ಲಿರುವಂಥ ವಕೀಲರ ಸಾಕ್ಷಿಗಳು, ಹೋರಾಟಗಳು, ಜಗಳ, ಈ ರೀತಿ ಆದಂಥ ಎಲ್ಲ ಘಟನೆಗಳಿಗೂ ಒಂದೇ ಉತ್ತರ. ಆ ಉತ್ತರ ಏನಂದರೆ ಸತ್ಯದ ಪರ ಯಾವಾಗಲೂ ಇರಬೇಕು. ನಾನು ಬರ್ತೀನಿ, ನಿಂತ್ಕೊಳ್ಳು. ಅಣ್ಣ, ಏನು? ಅದು ಸ್ವಲ್ಪ ಬಿಸಿನೀರು. ಪಾತ್ರೆಯಲ್ಲಿ ಬಿಸಿ ಆಗಿದೆ, ಅದಕ್ಕೆ ಹಾಕೋದಕ್ಕೆ ಅಕ್ಕಿ ತರಕ್ ಹೋಗಿದ್ದೆ. ಹಳೆ ಸಾಲ ತೀರಿಸದೆ ಸಾಮಾನು ಕೊಡೋದಿಲ್ಲ ಅಂದ ಅಂಗಡಿ ಅವನು. ಮತ್ತೆ ಇನ್ಮೇಲೆ ಎಲ್ಲರೂ 3 ಹೊತ್ತು ಬಿಸಿನೀರು ಕುಡ್ದೆ ಮಲ್ಕೊಳ್ಳಿ. ದೇವ್ರೆ, ಮಕ್ಳಿಗೆ ಏನ್ ಮಾಡ್ಲಿ ಅಂತ ನೋಡ್ತಿದ್ರೆ ಇವಳಿಗೆ ನೋಡಿದ್ರೆ ಬಿಸಿನೀರು ಬೇಕಂತೆ. ಒಂದೊಂದು ದಿನ ಓಡಿಸೋದು ಹೇಗೆ ಅಂತ ನಾವೆಲ್ಲ ಕಷ್ಟಪಡ್ತಿರುವಾಗ ಅವಳಿಗೆ ಬಿಸಿನೀರಂತೆ. ಬಾರೆ, ನಮ್ ಬಾಸು ಹತ್ರ ಕೇಳೋಣ. ಬಾಸು, ಏನಾಯ್ತು? ಯಾಕೆ ವಿಮ್ಲಾಂಟಿ ಹತ್ಕೊಂಡು ಹೋಗಿತ್ತು? ಅವ್ರು ಹಳೋ ಅಂತದ್ದು ನನಗೇನೂ ಹೇಳಿಲ್ಲ. ಆದಿರ, ನೀನಲ್ಲಿರೋ ಬಿಸಿನೀರು ತಗೊಂಡೋಗಿ ಅವ್ರಿಗೆ ಕೊಡು. ಅಣ್ಣ, ಇದು ನನ್ನ ಬೆವರು ಸುರಿಸಿ ದುಡ್ದಿರೋ ಹಣ. ಕೆಲಸ ಮಾಡಿದ್ದಲ್ಲ. ನೀವು ಹೇಳಿದ ಥರ ತಪ್ಪು ದಾರಿಲಿ ಬಂದವಳು. ತಪ್ಪು ದಾರಿಲಿ ದುಡ್ದಿದ್ದ ಹಣನ ಈ ಮಕ್ಳಿಗೆ ಸಹಾಯ ಆಗೋದಾದ್ರೆ ನನಗೆ ಸಂತೋಷನೇ. ಬೇಡ ಅಂತ ಹೇಳಬೇಡಿ. ಇಷ್ಟು ದಿನ ಈ ಹಣ ನನ್ನ ಹತ್ರನೇ ಇತ್ತು. ಆದರೆ ಇನ್ನು ನನ್ನ ಹತ್ರ ಇರೋದು ಬೇಡ. ಒಳ್ಳೆ ಊಟ ಅಲ್ವೇನೋ? ನಾನು ಮನೆಗೆ ಹೋಗಿ ಅಪ್ಪನಿಗೆ ಹೇಳ್ಬಿಟ್ಟು ಸರಿ ಮಾಡ್ಕೊಡ್ತೀನಿ. ನಿನ್ನೆ ಸಂಡೇ ಸ್ಪೆಷಲು ಚಿಕನ್ ಮಾಡಿದರು, ಅದಕ್ಕೆ ಅಮ್ಮ ನನಗೆ ಕೊಟ್ಟು ಕಳಿಸಿದ್ದಾರೆ. ಹಾಗಾದ್ರೆ ನನಗೂ ಸ್ವಲ್ಪ ಹಾಕು, ನೋಡ್ತಾ ಇದ್ರೆ ನನಗೂ ಇಷ್ಟ ಆಗ್ತಾ ಇದೆ. ಅದಕ್ಕೇನು ತಗೊಳ್ಳೋ. ಮಧ್ಯಾಹ್ನ ಚಿಕನ್ ಸಾರು ಒಳ್ಳೆ ಕಾಂಬಿನೇಷನ್ ಅಲ್ವಾ?
ಅಣ್ಣ ಸ್ವಲ್ಪ ಚಿಕನ್ ಸಾರು ಕೊಡು. ಹೋಗಿ ಆ ಕಡೆ. ನಿನಗ್ ತೋರ್ಸ್ಕೊಂಡ್ ತಿನ್ಬಿಟ್ಟು ನನ್ಗೆ ಹೊಟ್ಟೆ ನೋವು ಬರೋದಕ್ಕಾ? ಮುಗೀತು. ಈ ಭಿಕ್ಷುಕ ನನ್ನ ಮಕ್ಳು ಇಷ್ಟೇ ಕಣೋ, ನಮ್ಗೆ ನೆಮ್ಮದಿಯಾಗೆ ತಿನ್ನೋದಕ್ಕೆ ಬಿಡಲ್ಲ ಕಣೋ. ಹೋಗೆ ನೀನ್ ಹಾಕೋ ಮಗ ಇಲ್ಲಿ. ಇನ್ನೊಂದು ಕೊಡು ಹಾಗೆ. ತಗೋ ಹರೀಶ್, ಒಳ್ಳೆ ಚಿಕನ್ ಸಾಂಬಾರ್. ನಾನು ಕೇಳಿಸ್ಕೊಂಡೆ. ಯಾರೋ ಭಿಕ್ಷುಕರು? ಏನು ಏನ್ ನಡೀತದೆ ಅಲ್ಲಿ? ಏನ್ ಮಾಡ್ತಿದ್ಯಾ? ಇಲ್ಲಿ ದಾರಿ ಬಿಡಿ. ಏನಾಯ್ತು ಚಿಕನ್ ಸಾಂಬಾರ್ ಸರ್. ಇವನು ಏನಂತ? ನೀನೇನು ಹೇಳ್ಬೇಡ. ನಿನ್ನ ಎಕ್ಸಾಮ್ ಕೂಡಿಸದೇ ಇರೋದಕ್ಕೆ ಒಂದು ಕಾರಣ ಹುಡುಕ್ತಾ ಇದ್ದೆ, ನೀನಾಗೆ ಕೊಟ್ಟೆ. ಈ ಸರಿ ನಿನ್ಗೆ TC ಕನ್ಫರ್ಮ್. ಬಾ 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 ಬಾರೋ. ಯಾರಾದ್ರೂ ಹೋಗಿ ನೀರ್ ತಗೊಂಬರೋ, ಕಣ್ಣು ಉರಿತಾ ಇದೆ. ಇರೋ ತಗೊಂಬರ್ತೀನಿ. ನೀನು ಹೋಗಿ ನೀರು ತಗೊಂಬರೋ. ನೀನು ಹೋಗಿ ನೀರು ತಗೊಂಬರೆ. ಅಳ್ಬೇಡ ಕಣೋ. ಸರ್, ಮತ್ತೆ ಇವನು ಜಗಳ ಮಾಡಿದಾನೆ. ಇವನ್ ವಿಷಯದಲ್ಲಿ ಏನಾದ್ರೂ ಸರಿಯಾದ ಕ್ರಮ ತಗೋಬೇಕು ನೀವು. ನಿಜವಾಗ್ಲೂ ನಿನಗೇನಪ್ಪ ಆಗಿರೋದು? ನೀನ್ ಮಾಡ್ತಿರೋದು ಸರಿ ಅಂತ ನಿನಗೆ ಅನಿಸ್ತಾ ಇದೆಯಾ? ನಿನಗೆ ಯಾಕೆ ಅವನ ಮೇಲೆ ಅಷ್ಟೊಂದು ಕೋಪ? ನಾನ್ ಬೇಕು ಅಂತ ಅವನ್ಗೆ ಆ ರೀತಿ ಮಾಡ್ಲಿಲ್ಲ ಸರ್. ನಮ್ಗೆ ಆ ರೀತಿ ಮಾಡಿ ಅಂತ ಫಾದರ್ ಹೇಳ್ಕೊಟ್ಟಿಲ್ಲ ಸರ್. ಅವನಿವತ್ತು ಏನ್ ಮಾಡ್ದ ಅಂತ ನಿಮ್ಗೆ ಗೊತ್ತಾ ಸರ್? ಆಶ್ರಮದಲ್ಲಿ ಎಲ್ಲಾರು ಹಸ್ಕೊಂಡಿದೀವಿ ಸರ್. ಆ ಮಕ್ಳು ಮುಂದೆ ಚಿಕನ್ ಸಾಂಬಾರ್ ತೋರಿಸಿ ಅವ್ರ ಹೊಟ್ಟೆ ಉರ್ಸೋ ತಪ್ಪಲ್ವ ಸರ್? ಆ ಮಕ್ಳಿಗೆ ಆ ರೀತಿ ಮಾಡಿದಾಗ ನಂಗೆ ತಡೆಯಕ್ ಆಗ್ಲಿಲ್ಲ ಸರ್. ತಿನ್ನೋ ಆಸೆ ನನಗೂ ಇತ್ತು ಸರ್, ಆದ್ರೆ ಅದನ್ನ ಚೆಲ್ಬಿಟ್ಟೆ. ಆದ್ರೆ ಬೇಕು ಅಂತ ಮಾಡಿಲ್ಲ ಸರ್. ಏನೋ ಗೊತ್ತಿಲ್ಲ ಆಗೋಯ್ತು ಸರ್. ಲೇ ತಮ್ಮ, ಇಲ್ಲಿ ಬಾ. ಅದು ನಾನು 2 ದಿನ ಊರಿಗೆ ಹೋಗಿದ್ದೆ. ಹೊಸ್ದಾಗಿ ಒಳ್ಳೆ ಮಾಲ್ ಬಂದೈತೆ. ಕೊಡ್ಲಾ? ಬೆಲೆನೂ ಕಡಿಮೆ. ನನಗ್ ಬೇಡ. ಈಗ ನೀನು ಫಾದರ್ಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ನನಗೆ ಫಾದರ್ ಬಗ್ಗೆ ಮರ್ಯಾದೆ ಭಯ ಬಂದಿದೆ. ನೀವು ಹೋಗ್ಬೋದು. ಇದಕ್ಕೋಸ್ಕರ ನನ್ನನ್ನು ಹುಡ್ಕೊಂಬರ್ಬೇಡಿ. ನನ್ನ ಮನಸ್ಸು ಬದಲಾಗಿದೆ. ಇವನ್ಗೇನಾಯ್ತು? ಅಳಬೇಡ ಬಂಗಾರ. ಏನಾಯ್ತು ಬಂಗಾರಿಗೆ? ಎಲ್ಲರೂ ಬರ್ತಾ ಇದ್ದಾರೆ. ಅಜ್ಜಿ, ವಿಮಲಾ ಆಂಟಿ ಎಲ್ಲಿ? ವಿಮಲಾ ತಲೆ ಸುತ್ತಿ ಕೆಳಗೆ ಬಿದ್ದೋದ್ಲಮ್ಮ. ಭಾಸ್ಕರ ಅವಳನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾನೆ. ನೀವು ಹೋಗಿ ಊಟ ಮಾಡಿ. ರೀಟಾ, ಅವ್ರಿಗೇನಾದ್ರು ತಿನ್ನಕ್ ಕೊಡು. ಸರಿ. ಆಯ್ತು. ರೀಟಾ ಅಮ್ಮ. ಏನಮ್ಮ? ಅಡುಗೆ ಮನೆಯಲ್ಲಿ ಸ್ವಲ್ಪ ಅಟ್ಟದ ಮೇಲೆ ನೋಡು. ನಿನ್ನೆ ವಿಮಲಾ ಕೊಟ್ಟಿರೋ ಕಾಸಲ್ಲಿ ಭಾಸ್ಕರ ಏನೋ ತಗೊಂಬಂದಿಟ್ಟಿದ್ದೀನಿ ಅಂತ ಹೇಳ್ದ. ಸರಿ. ಏಯ್ ಬನ್ರೋ, ತಗೊಳ್ಳಿ, ಊಟ ಮಾಡ್ಕೊಂಡು ಹೋಗಿ. ಟೀ ಕಣ. ತಗೊಳ್ಳಪ್ಪ. ಅಕ್ಕ, ನಂಗೂ ಕೂಡ. ಏ ತಗೊಳ್ಳಿ, ತಗೋ. ತಗೋ, ಹಿಡಿದು. ಅನ್ನೋದು. ಬನ್ರೋ. ಭಾಸ್ಕರಣ್ಣ,
ಏನಾಯ್ತು ಬಾಸು? ಏನಾಯ್ತು? ಹಲೋ. ನಿಲ್ಸು. ನಾವೀಗ್ಲೇ ಬರ್ತೀವಿ. ಆಶ್ರಮದಲ್ಲಿ ಯಾವ್ದೋ ಹೆಂಗಸು ಸತ್ತೋಗಿದಾಳಂತೆ, ಅವಳನ್ನಲ್ಲಿ ಮಣ್ಣು ಮಾಡ್ತಾರಂತೆ. ನಿನ್ ಗಾಡಿ ತೆಗಿ. ಈ ನನ್ ಮಕ್ಳು ನಾವೆಲ್ಲ ಏನು ಮಾತಾಡದೇ ಇರೋದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಏನ್ ಭಾಸ್ಕರ್, ಇದು ಸುಡ್ಗಾಡ? ಹೋಗೋರು ಬರೋರ್ನೆಲ್ಲ ಹೂತಾಕಕ್ಕೆ? ನಿಮ್ಮನ್ನ ಇಲ್ಲಿಂದ ಓಡಿಸೋದಕ್ಕೆ ಕಾನೂನು ಪ್ರಕಾರವಾಗಿ ಆಗ್ತಿಲ್ಲ ಅಂತ ನನ್ನ ಕೈಲಾಗ್ದಿರೋನ ಅಂತ ಅನ್ಕೋಬೇಡ. ಆಮೇಲೆ ನನ್ನ ಕೈಗೆ ಈ ಜಾಗ ಬಂದ್ರೆ ಮೊದ್ಲು ಇಲ್ಲಿರೋ ಅಸ್ಥಿಗಳನ್ನೆಲ್ಲ ತಗೊಂಡೋಗಿ ಸಮುದ್ರಕ್ಕೆ ಬಿಸಾಕ್ತೀನಿ, ಗೊತ್ತಾಯ್ತಾ? ಸಿಬಿ, ಬಿಡು. ನಾನು ಹೇಳೋದು ಸ್ವಲ್ಪ ಕೇಳು. ನಾವಿದಕ್ಕೆ ಬೇರೆ ಪರಿಹಾರ ನೋಡೋಣ. ಈಗ ನೀನ್ ಯಾವ ತೊಂದ್ರೆನೂ ಕೊಡಬೇಡ. ಇಷ್ಟು ದಿನ ಸಹಿಸ್ಕೊಂಡಿದ್ಯಾ, ದಯವಿಟ್ಟು ನೀನು ಹೀಗೋಗು. ಇನ್ನೊಂದ್ ಸ್ವಲ್ಪ ದಿನ ನಿಮ್ಮನ್ನ ಓಡಿಸೋದಕ್ಕೆ ನಾನು ಆರ್ಡರ್ನ ತಗೊಂಡ್ಬರ್ತೀನಿ. ಸತ್ತೋಗಿರೋ ಫಾದರ್ ಗೊತ್ತು ಈ ಸಿಬಿ ಯಾರು ಅಂತ. ಬಾರೋ. ಹೇ ಭಾಸ್ಕರ್, ನೀನು ಫಾದರ್ನ ಇಲ್ಲಿ ಮಣ್ಣು ಮಾಡ್ದಾಗ್ಲೇ ಏನು ಮಾತಾಡ್ದೆ ನಾನು ಸುಮ್ಮನೆ ಇದ್ದೆ. ಹಾಗಂತ ಟೋನಿ ಅವ್ರ ಮಕ್ಕಳು ಮುಟ್ಟಾಳ್ರು ಅಂತ ಅನ್ಕೋಬೇಡ. ಆ ತಪ್ಪು ಮಾಡಕ್ ಹೋಗ್ಬೇಡ. ಒಳ್ಳೆ ಊಟ ಮಾಡಿ ಫಸ್ಟ್ ಕ್ಲಾಸ್ ಎಣ್ಣೆ ಹೊಡೆದು ನಾವಿಬ್ರು ಒಟ್ಟಿಗೆ ಬಂದು ಇಲ್ಲಿ ತೊಂದರೆ ಕೊಡ್ತೀವಿ ಅನ್ನೋದು ಗೊತ್ತಿದೆ ತಾನೇ? ಇಲ್ಲ ನೆನಪಿಸ್ಬೇಕಾ? ಊರಲ್ಲಿ ಮೊದ್ಲೇ ನಮ್ಮನ್ನ ಕೆಟ್ಟೋರು ಅಂತಾರೆ, ಇನ್ನು ವಯಸ್ಸಾದವನಿಗೆ ಹೊಡೆದ್ವಿ ಅನ್ನೋ ಕೆಟ್ಟ ಹೆಸರು ತರಬೇಡ. ಅರ್ಥ ಆಯ್ತು ತಾನೇ? ದರಿದ್ರೆ ನನ್ನ ಮಕ್ಕಳ. ಇವ್ರಿಗೆಲ್ಲ ಸರಿಯಾದ ಪಾಠ ಕಲಿಸ್ಬೇಕು. ಭಾಸ್ಕರ್, ನೀನ್ ಇಲ್ಲಿದ್ಯಾ? ಸಿಬಿ ಮತ್ತೆ ಏನಾದ್ರೂ ತೊಂದರೆ ಕೊಡ್ತಾನ? ಬಂದಾಗ ನೋಡ್ಕೊಳ್ಳೋಣಂತೆ. ಇದಕ್ಕೂ ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ? ಇದೆಲ್ಲ ನೋಡೋದಕ್ಕೆ ಕೇಳೋದಕ್ಕೆ ನನ್ನ ಯಾಕಪ್ಪ ದೇವರು ಉಳಿಸಿದ್ಯಾ? ಭಾಸ್ಕರ, ವಿಮಲಾಗೆ ನಿಜವಾಗ್ಲೂ ನಿಮೋನಿಯಾ ತಾನೇ? ಇಲ್ಲ ಅಂದ್ರೆ ಬೇರೆ ಏನಾದ್ರು? ಯಾರಿಗೂ ಏನು ಗೊತ್ತಿಲ್ಲಮ್ಮ. ಅವಳು ಬಂದಾಗಿಂದ ಅವಳು ಯಾವ ವಿಷಯದಲ್ಲೂ ನಾನು ತಲೆ ಹಾಕಿಲ್ಲ. ಪಾಪ, ಈ ಹಸುವು ಕಷ್ಟದಲ್ಲಿ ಒಂದು ಹೆಣ್ಣು ಮಗುಗೆ ಜನ್ಮ ನೀಡಿದ್ದನ್ನ ನಾನು ಗಮನಿಸ್ಲಿಲ್ಲ. ಮತ್ತೆ ಮನಸ್ಸು ತುಂಬ ಅವಳ ಬಗ್ಗೆ ಸಿಟ್ಟಿತ್ತಲ್ವಾ. ಕೊನೆಯ ದಿನಗಳಲ್ಲೂ ಕೂಡ ಒಂದು ಒಳ್ಳೆ ಮಾತಾಡೋದಕ್ಕೂ ಒಂದು ಗ್ಲಾಸ್ ನೀರು ಕೊಡೋದಕ್ಕೂ ಆಗಲಿಲ್ಲ. ಅವಳು ನೋಡಿದ್ರೆ ಹಸುವಲ್ಲಿರೋ ಮಕ್ಕಳಿಗೆ ಊಟ ಹಾಕೋದಕ್ಕೆ ದುಡ್ಡನ್ನ ಕೊನೆಗೆ ಅವಳೇ ನನಗೆ ಕೊಟ್ಟೋದ್ಲು. ಅಳ್ಬೇಡ ಚಿನ್ನ, ಅಳ್ಬೇಡ. ಬಾರಪ್ಪ, ಜೋ 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 ಜೋ, ಅಳ್ಬೇಡ.
ಅಳಬೇಡ ಬಂಗಾರ, ಅಳಬೇಡಪ್ಪ. ಗಂಟೆ ಇಷ್ಟೊತ್ತಾಗಿದೆ, ಹೊಟ್ಟೆ ನೋವ್ತಾ ಇದೆಯೋ ಏನೋ. ಬಾರು ಬಾರ ಚಿನ್ನ, ಇನ್ನೂ ನಿನಗೆ ನಿದ್ದೆ ಬಂದಿಲ್ವಾ? ಮಗು ಮಲ್ಕೊಂಡಿದೆ, ತಗೊಂಡೋಗಿ ಮಲಗಿಸು. ಭಾಸ್ಕರ, ನಾವಿನ್ನು ಹೊರಡ್ತೀವಿ. ಮಗುನ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಇಷ್ಟೊತ್ತು ಅಳ್ತಾ ಇತ್ತಲ್ವಾ, ಮಧ್ಯರಾತ್ರಿ ಜ್ವರ ಬಂದರೂ ಬರ್ಬೋದು. ಏನಾದರೂ ಬೇಕಾದ್ರೆ ನನ್ನ ಕರಿ. ನಡೀರಿಟ. ಕಿರ್ಚ್ಕೊಳ್ತಾ ಇದ್ದಾರೆ, ನಡಿ. ಲಚ್ಚಿಪುಟ್ಟಿ ಕಣ್ ತೆಗಿ. ಲಚ್ಚಿ, ಲಚ್ಚಿಪುಟ್ಟಿ ಕಣ್ ತೆಗಿ. ಮಾಸು, ಇವಳು ಕಣ್ ತೆಗಿತಾ ಇಲ್ಲ. ಅಯ್ಯೋ, ಏನಾಯ್ತು? ಏನಾಯ್ತು ಮಗುಗೆ? ಆಸ್ಪತ್ರೆಗೆ ತಗೊಂಡು ಹೋಗು. ಮಗನೇ ಬೇಗ ಕರ್ಕೊಂಡು ಹೋಗು. ಅಯ್ಯೋ ಅಯ್ಯೋ, ಕರ್ತಾರೆ. ಆ ಮಗುಗೆ ಏನೂ ಆಗ್ಬಾರ್ದು. ಭಾಸ್ಕರ, ಮಗುಗೆ ಏನಾಯ್ತು? ಗೊತ್ತಿಲ್ಲ. ಲೇ, ಬೇಗ ಬನ್ರೋ, ಬೇಗ. ಬಾಬಾ, ಕೈ ನೀಡು, ಕೈ ನೀಡು. ಅಣ್ಣ, ಗಾಡಿ ನಿಲ್ಸೋಣ. ಸ್ವಲ್ಪ ಮುಂದೆ ಬಿಡೋಣ. ದಯವಿಟ್ಟು ನಿಲ್ಸೋಣ. ನಿಲ್ಸೋಣ. ಬೇಗ ಕರ್ಕೊಂಡು ಹೋಗು. ಆಯ್ತು. ಮಗುನ ಅವ್ನು ಕರ್ಕೊಂಡು ಹೋಗ್ತಾ ಇದ್ದ. ನಾವು ನೀನ್ ಬೇಗ ಬಾ, ನೀವು ಹೋಗಿರಿ. ಮಗುಗೇನಾಯ್ತು? ನೀವೇ ಹೇಳ್ತಾ ಇದ್ದೀರಾ? ಹೋಗಿ ಡಾಕ್ಟರ್ ಕರೀರಿ. ನೀವು ಸಮಾಧಾನ ಮಾಡ್ಕೊಳ್ಳಿ, ಗಲಾಟೆ ಮಾಡ್ಬಿಡಿ. ನೀವು ತೊಂದರೆ ಕೊಡ್ಬೇಡಿ, ಆ ಕಡೆ ಹೋಗಿ. ಡಾಕ್ಟರ್ ನೋಡ್ತಾರಲ್ವಾ, ಆ ಕಡೆ ಹೋಗಿ. ಮಗು ಎಲ್ರೋ? ಭಾಸ್ಕರ ಒಳಗಡೆ ಇದೆ. ಭಾಸ್ಕರ ಕರ್ತಾರೆ. ಅಳಬೇಡ ಮಕ್ಕಳ. ಭಯ ಪಡುವಂತ ಸಮಸ್ಯೆ ಏನಿಲ್ಲ. ಮಗುಗೆ ಫಿಟ್ಸ್ ಬಂದಿದೆ ಅಷ್ಟೇ. ಆದ್ರೆ ಇವರೆಲ್ಲ ಮಗುನ ಸರಿಯಾದ ಸಮಯಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ಯಾವುದೇ ಸಮಸ್ಯೆ ಆಗಿಲ್ಲ.
ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ, ಸ್ವಲ್ಪ ಹೊತ್ತಾದ್ಮೇಲೆ ಕರ್ಕೊಂಡು ಹೋಗಿ. ನಾವು ಮಗು ನೋಡ್ಬೋದಾ? ನೀವಿಬ್ರು ಹೋಗಿ ನೋಡ್ಬೋದು. ಹೋಗ್ಬಿಟ್ಟು ಬರ್ತೀವಿ. ಮುಟ್ಬೇಡಿ ಅಮ್ಮ, ಮಗು ನಿದ್ದೆ ಮಾಡ್ತಾ ಇದೆ, ಅಲ್ಲೇ ನಿಂತ್ಕೊಂಡು ನೋಡಿ. ಯೇಸುವೆ, ಏನೇ ಇರ್ಲಿ, ನಮ್ಮೂರಲ್ಲಿ ಸ್ನಾನ ಮಾಡೋದೇ ಬೆಸ್ಟ್. ತಲೆ ಚೆನ್ನಾಗಿ ಒರೆಸ್ಕೋ. ಊರಲ್ಲಿರೋ ನೀರು ಅಂತ ತಲೆ ಒದ್ದೆ ಇದ್ರೆ ಶೀತ ಆಗುತ್ತೆ. ರೀಟಮ್ಮ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಜೀವನ ಹೋಗ್ತಾ ಇದೆ. ನೀನು ಹೇಳ್ದೆ ಕೇಳ್ದೆ ಬಂದಿದ್ಯಾ? ಒಳ್ಳೆ ಸಾರು ಏನೂ ಮಾಡಿಲ್ಲ. ನಿನ್ನೆ ಆಸ್ಪತ್ರೆಯಿಂದ ಬರೋಷ್ಟರಲ್ಲಿ ತುಂಬ ಹೊತ್ತಾಗೋಗಿತ್ತು. ದೇವ್ರ ದಯದಿಂದ ಆ ಮಗುಗೆ ಏನೂ ಆಗಿಲ್ಲ. ನಾನು ಯಾವಾಗ ಕಾಲ್ ಮಾಡಿದ್ರು ಕೂಡ ಈ ಆಶ್ರಮದಲ್ಲಿರೋ ಮಕ್ಕಳ ಬಗ್ಗೆನೇ ಮಾತಾಡ್ತೀಯ. ಬೇರೆ ಯಾರಿದ್ದಾರೆ ಕಣೋ ಅವ್ರಿಗೆ ಸಹಾಯ ಮಾಡೋಕ್ಕೆ? ತುಂಬ ಕಷ್ಟ ಅಲ್ಲಿರೋ ವಿಷಯಗಳು. ಅದು ಹೋಗ್ಲಿ ಬಿಡು. ನೀನು ಯಾಕೆ ಲೆನ್ಸಿ ಮಗುನ ಕರ್ಕೊಂಬಂದಿಲ್ಲ? ಅದನ್ನ ಹೇಳೋದಕ್ಕಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಲೆನ್ಸಿಪೋ 2 ತಿಂಗಳ ಗರ್ಭಿಣಿ. ಇವಾಗ ಅವಳು ಲೀವಲ್ಲಿದ್ದಾಳೆ. ಅದಕ್ಕೋಸ್ಕರ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ನಾನು ಇಲ್ಲಿಗೆ ಬಂದೆ. ಅವಳ ಮಗುನ ನೋಡ್ಕೊಳ್ಳೋದಕ್ಕೆ ಇವಾಗ ನೀವೇ ಬರಬೇಕು. ಲೆನ್ಸಿಗೀಗ ನಿಮ್ಮ ಹೆಲ್ಪ್ ಬೇಕೇ ಬೇಕು ಅಮ್ಮ. ಮೊದಲನೇ ಪ್ರಸವದಲ್ಲಿ ಈ ತಾಯಿ ಸಹಾಯ ಬೇಡವಾಗಿತ್ತ ಮಗನೇ ನಿನಗೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಟಿಕೆಟ್ ಬುಕ್ ಮಾಡಿನೇ ಇಲ್ಲಿಗೆ ಬಂದಿದ್ದು. ಆಮೇಲೆ ನೀವಿನ್ನೂ ಸ್ವಲ್ಪ ದಿನದವರೆಗೂ ನಿಮ್ಮನೇಲೇ ಇರಿ. ಏನ್ ಮಕ್ಳ, ಏನ್ ವಿಷಯ? ಲಕ್ಷ್ಮಿಗೇನಾದ್ರು? ಅಜ್ಜಿ, ಹಾಸ್ಟೆಲ್ ಅಲ್ಲಿ ಯಾರೋ ಬಂದಿದ್ದಾರೆ. ಬಾಸು ಹೇಳಿದ್ರು ನೀವ್ ಅಲ್ಲಿಗೆ ಬರ್ಬೇಕಂತೆ ಬೇಗ. ರೀಟಮ್ಮ, ನಾನೀಗ ಬಂದ್ಬಿಡ್ತೀನಿ. ಬೆನ್ನಿಗೆ ಹೇಳು. ಆಯ್ತು, ನಡಿಯಮ್ಮ. ನಿಮ್ಮ ಹೆಸರು ಏನಂತ ಹೇಳಿದ್ರಿ? ಭಾಸ್ಕರ್. ಮಿಸ್ಟರ್ ಭಾಸ್ಕರ್, ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಈ ಸಂಸ್ಥೆ ಆರ್ಫನೇಜ್ ಕಂಟ್ರೋಲ್ ಕೋಡ್ ಪ್ರಕಾರ ನಡೀತಾ ಇಲ್ಲ ಅಂತ ನಮ್ಗೆ ಗೊತ್ತಾಗಿದೆ. ಅಲ್ಲ, ನಿಮಗೆಲ್ಲ ಕಾಮನ್ ಸೆನ್ಸ್ ಇಲ್ವಾ? ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟೊಂದು ಜನ ಮಕ್ಕಳನ್ನ ಸರಿಯಾದ ವ್ಯವಸ್ಥೆ ಇಲ್ಲದೆ ಸಾಕ್ತಾ ಇದ್ದೀರಲ್ಲ. ಅದು ಬೇರೆಯವ್ರ ಜಾಗನ ನಿಮ್ದು ಅಂತ ಹೇಳ್ಕೊಳ್ತಾ ಇದನ್ನ ನಡೆಸ್ತಾ ಇದ್ದವ್ರು ಯಾರಂತ ಹೇಳಿದ್ರೆ? ಫಾದರ್ ಜೋಸ್ ತೀರಿ ಹೋದ್ರು. ಅವ್ರು ಯಾರೇ ಆದ್ರೂ ಸರಿ, ಇದು ಲೀಗಲ್ ಅಲ್ಲ. ಇವಾಗಿರೋ ರೂಲ್ಸ್ ಪ್ರಕಾರ ಅಟ್ಲೀಸ್ಟ್ ಒಂದು ಮಗುಗಾದ್ರೂ ಮಿನಿಮಮ್ ಸೌಲಭ್ಯ ಇರಬೇಕು. ಕ್ಲೀನ್ ಆಗಿರೋ ಬೆಡ್ಡು, ಕ್ಲೀನ್ ಆಗಿರೋ ಟಾಯ್ಲೆಟು, ಅದೆಲ್ಲ ಬೇಕು. ನನಗಿದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ ಸರ್. ಏನ್ ಸರ್, ಏನು ವಿಷಯ? ನೀವ್ಯಾರೋ? ನಾನು ಈ ಪಕ್ಕದ ಮನೇಲಿರೋರು. ಏನ್ ಭಾಸ್ಕರ, ಏನಾಯ್ತು? ಏನಂತ ಹೇಳು. ನಮಗೆ ಒಂದು ಕಂಪ್ಲೇಂಟ್ ಬಂದಿದೆ, ಅದ್ರ ಬಗ್ಗೆ ವಿಚಾರಿಸೋಕೆ ಬಂದಿದ್ದೀವಿ. ಇಲ್ಲಿ ಬಂದು ನೋಡಿದಾಗ ಎಲ್ಲ ವಿಷಯನೂ ನೇರವಾಗಿ ಗೊತ್ತಾಯಿತು. ಈ ರಿಪೋರ್ಟ್ನ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನಿಗೆ ಕೊಟ್ಟರೆ ಈ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ. ಇವರಲ್ಲಿ 5 ವರ್ಷದ ಮಕ್ಕಳನ್ನ ಫಾಂಟ್ಲಿಂಗ್ ಹೋಮ್ಗೆ, 6 ರಿಂದ 12 ವರ್ಷ ವಯಸ್ಸಿನವ್ರನ್ನ ಚಿಲ್ಡ್ರನ್ಸ್ ಹೋಮ್ಗೆ, ಆಮೇಲೆ 12 ರಿಂದ 18 ವರ್ಷ ವಯಸ್ಸಿನ ಹುಡುಗ ಮತ್ತು ಹುಡುಗಿಯರನ್ನ ಸರಿಯಾಗಿ ಹೇಳಬೇಕು ಅಂದ್ರೆ ಚಿಲ್ಡ್ರನ್ಸ್ ಹೋಮ್ಗೆ ಸೇರಿಸೋದಕ್ಕೆ ಏರ್ಪಾಟನ್ನ ತಕ್ಷಣನೇ ಮಾಡ್ತಾರೆ. ಸರ್, ಮಕ್ಕಳು ಇಲ್ಲೇ ಇರೋ ಹಾಗೆ ಏನಾದರೂ ದಾರಿ ಇದ್ರೆ ಹೇಳಿ ಸರ್. ಸಾರಿ, ಕಾನೂನಿನ ವಿರುದ್ಧವಾಗಿ ನಾವೇನು ಮಾಡೋದಕ್ಕಾಗಲ್ಲ. ನೀವಿದಕ್ಕೆ ಒಪ್ಕೋಬೇಕು. ಇದೆಲ್ಲ ಈ ಮಕ್ಕಳು ಒಳ್ಳೇದಕ್ಕೇನೆ ಹೇಳ್ತಾ ಇರೋದು. ಆಮೇಲೆ ಇವ್ರು ಇಲ್ಲೇ ಇದ್ರೆ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ನಡೀತಾ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನೀವೇ ಹೇಳಿ. ಅವ್ರಿಗಿಷ್ಟ ಬಂದಾಗ ಮಾಡ್ಕೊಳ್ಳಿ ಬಿಡಿ, ತಡಿಬೇಡಿ. ಯಾರಾದ್ರೂ ಹುಡುಗರು ಹೊರಗಡೆ ಭಿಕ್ಷೆ ಬೇಡಿದ್ರೆ ಒಬ್ರು ತಿರುಗಿ ನೋಡಲ್ಲ. ನೀವು ಹೇಳಿದ ನಿಯಮಕ್ಕೂ ಕಣ್ ಕಾಣಲ್ಲ. ಆ ರೀತಿ ಇರೋರನ್ನ ಫಾದರ್ ಅಂತವ್ರು ಯಾರಾದರೂ ಪ್ರೀತಿ ಮಮತೆ ತೋರಿಸ್ಕೊಂಡಿದ್ರೆ 100 ಪ್ರಶ್ನೆ ಕೇಳ್ಕೊಂಡು ಬಂದ್ಬಿಡ್ತೀರಾ. ನಿಮ್ಮಂತವರೆಲ್ಲ ಲೈಸೆನ್ಸ್ ಇದೆಯಾ, ಶುಚಿಯಾಗಿ ಇಟ್ಕೊಂಡಿದ್ದೀರಾ, ಅದನ್ನ ಬಿಟ್ಟು ಆಹಾರ ಇದೆಯಾ, ಏನಾದ್ರೂ ತಿಂದಿದ್ದೀರಾ ಅಂತ ಯಾರೊಬ್ರು ತಿರುಗಿ ನೋಡೋದಿಲ್ಲ. ಮಿಸ್ಟರ್ ಭಾಸ್ಕರ್, ನೀವು ಈ ರೀತಿ ಕೋಪದಲ್ಲಿ ಮಾತಾಡೋದು ಒಳ್ಳೇದಲ್ಲ. ಇದನ್ನೆಲ್ಲ ನಾವು ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಿರೋದು. ದಯವಿಟ್ಟು ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ನಮಗೆ ಎಲ್ಲ ಮಕ್ಕಳ ಡೀಟೇಲ್ಸು ಕೊಡಬೇಕಾಗತ್ತೆ. ಪ್ಲೀಸ್ ಕೋಆಪರೇಟ್ ವಿತ್ ಅಸ್.
ಎಲ್ಲ ಮಕ್ಕಳು ಲೈನ್ ಆಗಿ ಬಂದು ನಿಂತ್ಕೊಳ್ಳಿ. ಮೇಡಮ್, ಮಕ್ಕಳ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಸರಿ ಸರ್. ಶ್ರೀಪುಟಿ, ನಾನು ಪುಟ್ಟಿನ ಎಲ್ಲೂ ಕಳ್ಸಲ್ಲ, ಯಾರಿಗೂ ಕೊಡಲ್ಲ. ನೀನ್ ಅಳ್ಬೇಡ ಅಕ್ಕ, ನಾನು ಎಲ್ಲಿಗೂ ಹೋಗಲ್ಲ. ನಾನ್ ಹೋಗಲ್ಲ ಅಂತ ಹೇಳಿದ್ನಲ್ಲ, ಮತ್ತ್ಯಾಕ್ ಅಳ್ತಿದ್ಯಾ? ಏನ್ ಶರಣ್ಯ ನೀನು ಆನಿನ ಯಾಕೆ ನೋಯಿಸ್ತಾ ಇದೀಯಾ? ಇಲ್ಲ ಅಜ್ಜಿ, ನಾನು ಇವಳನ್ ಬಿಟ್ಟು ಒಂದ್ ಕ್ಷಣನೂ ಇರಲ್ಲ. ಮಗಳೇ, ನಿಮ್ಮನ್ನೆಲ್ಲ ಬಿಟ್ಟು ನನ್ನ ಕೈಲಿ ಇರಕ್ಕಾಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಮತ್ತೆ ಅವ್ರು ಹಾಗೆಲ್ಲ ಹೇಳಿದ್ರು. ಆ ಥರ ಏನೂ ಆಗೋದಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿ ಏನಾದ್ರು ತೀರ್ಮಾನ ಮಾಡೋಣ. ನೀನು ನಿಶ್ಚಿಂತೆಯಿಂದ ಇರು. ಬೆನ್ನಿ, ನೀನೇನು ಊಟ ಮಾಡಿಲ್ವಾ? ತುಂಬಾ ಹೊತ್ತಾಗಿದೆ. ತಿಂತೀನಿ. ಹೌದು, ನಾಳೆ ಹೋಗೋದ್ರ ಬಗ್ಗೆ ಹೇಳಿದ್ನಲ್ಲ, ಇದುವರೆಗೂ ನೀವು ಬಟ್ಟೆಗಳನ್ನ ಪ್ಯಾಕೇ ಮಾಡಿಲ್ಲ. ಅಮ್ಮ ಕಡ್ಡಾಯವಾಗಿ ಬರಲೇಬೇಕಾ? ವಯಸ್ಸಾದ ಕಾಲದಲ್ಲಿ ಇದೇ ಮಣ್ಣಲ್ಲಿ ನನ್ನ ಪ್ರಾಣ ಹೋಗ್ಬೇಕು ಅಂತ ಆಸೆ. ಒಂದು ವೇಳೆ ನಾನು ಬಂದರೂ ನನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತೆ ಕಣೋ. ಹೌದು, ಅದು ನನಗೆ ಚೆನ್ನಾಗಿ ಗೊತ್ತು. ನಿನಗೆ ಹೆತ್ತು ಮಗನಿಗಿಂತ ಭಿಕ್ಷೆ ಹತ್ತು ಆ ಮಕ್ಕಳೇ ಹೆಚ್ಚಾಗೋದ್ರಲ್ವಾ? ಏನೋ ಒಂದು, ನಾನು ನಾಳೆ ಹೊರಟೋಗ್ತೀನಿ. ನಿಮಗೆ ಬರಬೇಕು ಅನ್ಸಿದ್ರೆ ನನ್ನ ಜೊತೆ ಬನ್ನಿ. ಆಮೇಲೆ ನಿಮ್ಮನ್ನು ನೋಡೋದಕ್ಕೆ ಪದೇ ಪದೇ ಬರೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ, ಸರಿನಾ? ಅಣ್ಣ, ಬ್ಯಾಗ್ ತಗೊಳ್ಳಿ. ರಿಟಮ್ಮ, ಅಮ್ಮ ಇಲ್ಲಿ ಇನ್ನು ರೆಡಿ ಆಗಿಲ್ಲ? ಅಮ್ಮ ಬೆಳಿಗ್ಗೆನೆ ಮಠಕ್ಕೆ ಹೋಗಿದ್ದಾಳೆ. ಎಷ್ಟು ಹೇಳಿದ್ರು ಇವ್ರಿಗೆ ಅರ್ಥನೇ ಆಗಲ್ಲ. ಆ ಹಾಸ್ಟೆಲ್ ಅನಾಥ ಮಕ್ಕಳೇ ಹೆಚ್ಚಾಗೋದ್ರು. ಅಜ್ಜಿ, ನೀವ್ ಯಾಕೆ ಅಳ್ತಾ ಇರೋದು? ಇವತ್ತು ನನ್ನ ಕೈಯಿಂದ ಕೊನೆ ಊಟ ಕೊಡ್ತಾ ಇದ್ದೀನಿ. ಅಯ್ಯೋ ನನ್ನ ಕಂದ, ನಿನಗೆ ಕೊಡಕ್ಕೆ ನನ್ನ ಕೈಯಲ್ಲಿ ಏನೂ ಇಲ್ವಲ್ಲಪ್ಪ. ನೀವು ಹೋಗ್ಬಿಟ್ರಿ ಅಂದ್ರೆ ನಾವೆಲ್ಲ ಇಲ್ಲಿ ಒಂಟಿ ಆಗ್ಬಿಡ್ತೀವಿ. ನಾನು ಇವ್ರನ್ನೆಲ್ಲ ಇಟ್ಕೊಂಡು ಏನ್ ಮಾಡೋದಮ್ಮ? ನಾವೇನ್ ತಪ್ಪು ಮಾಡಿದೀವಿ ದೇವ್ರೆ? ನಮ್ಮನ್ನ ಇಷ್ಟಪಡೋರೆಲ್ಲರೂ ನಮ್ಮಿಂದ ದೂರ ಮಾಡ್ತಾ ಇದೀಯಾ? ರಕ್ತ ಸಂಬಂಧಕ್ಕಿಂತ
ಇನ್ನೊಂದು ಸಂಬಂಧಕ್ಕೆ ಬೆಲೆ ಇಲ್ಲ ಅಂತ ಬೆನ್ನಿ ಹೇಳ್ತಾನೆ. ನನ್ನ ಮಕ್ಕಳನ್ನ ನಿನ್ನ ಕೈಗೆ ಒಪ್ಪಿಸ್ಬಿಟ್ಟು ಹೋಗ್ತಾ ಇದ್ದೀನಿ ಭಾಸ್ಕರ್. ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋ ಭಾಸ್ಕರ. ನಿಮ್ಮನ್ನ ಬಿಟ್ಟು ಹೋಗ್ತಾ ಬಾಸು, ಇನ್ಯಾವತ್ತು ಅಜ್ಜಿ ವಾಪಸ್ ಬರಲ್ವಾ? ಲಜ್ಜಿ ಕುಟ್ಟಿ ಮಾತಾಡು, ಈ ಕಡೆ ಒಂದ್ಸಲ ನೋಡು. ನಾನೊಂದು ಮಾತು ಹೇಳಿದ್ರೆ ನೀವೆಲ್ಲರೂ ಕೇಳ್ತೀರಾ? ಹೇಳಿ ಬಾಸು, ನೀವೇನ್ ಹೇಳಿದ್ರು ನಾವೆಲ್ಲ ಕೇಳ್ತೀವಿ. ಆ ಚೈಲ್ಡ್ ಕೇರ್ ಇಂದ ಬಂದವ್ರು ಹೇಳ್ದಾಗೆ ನೀವೆಲ್ಲ ಅವ್ರು ಹೇಳಿದ ಜಾಗಗಳಿಗೆ ಹೋಗಿ ಚೆನ್ನಪ್ಪ ತಾತ ಮತ್ತವ್ರನ್ನ ಯಾವ್ದಾದ್ರೂ ವೃದ್ಧಾಶ್ರಮಕ್ಕೆ ಸೇರಿಸ್ತೀನಿ. ಇಲ್ಲಿದ್ರೆ ಹಸಿವಿಂದ ಕಷ್ಟಗಳಿಂದ ಕೆಲಸಗಳು ನಡೆಸೋಕ್ಕಾಗತ್ತಾ ಅಂತ ನನಗೆ ಗೊತ್ತಾಗ್ತಿಲ್ಲ. ನಿಮಗೆ 3 ಹೊತ್ತು ಊಟ ಹಾಕ್ಬೇಕಾಗಿರೋ ನಾನೇ ನೀವು ಹಸಿವಿಂದ ಇರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಮಕ್ಕಳೇ. ನನಗೆ ಗೊತ್ತಿರೋ ಹಾಗಿದೊಂದೇ ದಾರಿ ಇರೋದು. ಇಷ್ಟ ದಿನ ಎಲ್ರೂ ಒಂದೇ ಕುಟುಂಬದವ್ರ ತರ ಇದ್ದು ಈಗ ಬೇರೆ ಆಗೋದಿಕ್ಕೆ ನಮ್ಗೆ ಇಷ್ಟ ಇಲ್ಲ ಬಾಸು. ಎಲ್ಲೇ ಆದ್ರೂ ನಿಮಗೆಲ್ಲರಿಗೂ 3 ಹೊತ್ತು ಹೊಟ್ಟೆ ತುಂಬಾ ಊಟ ಸಿಕ್ಕರೆ ಸಾಕು ಅಂತ ಇವಾಗ ನಾನು ಯೋಚಿಸ್ತಿರೋದು. ಬೇಡ ಅಣ್ಣ, ಏನೇ ಆದ್ರೂ ನಾವು ನಿಮ್ ಜೊತೆನೆ ಇರ್ತೀವಿ. ಹಾಗೆಲ್ಲ ಆಗೋಲ್ಲ ಮಕ್ಕಳೇ. ನಮ್ಮನ್ನ ಇಲ್ಲಿಂದ ಹೊರಗೆ ಹಾಕೋಕೆ ಆ ಸಿಬಿ ಯಾವಾಗ ಬೇಕಾದ್ರೂ ಬರಬಹುದು. ಓ ದೇವ್ರೆ, ಈ ಮಕ್ಕಳನ್ನೆಲ್ಲ ಇಟ್ಕೊಂಡು ನಾನು ಏನ್ ಮಾಡ್ಲಿ ಈಗ? ಬಾಸು, 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 ಏನಾಯ್ತು ಮಕ್ಕಳೇ? ಬಾಸು, ಅಲ್ಲಿ ಅವರು ಸಿಬಿ, ಬಿಡು ಅವ್ರನ್ನ, ಹೋಗೋ ಹೊರಗಡೆ. ಇಷ್ಟು ಹೊತ್ನಲ್ಲಿ ನೀನ್ಯಾಕೆ ಹೆಣ್ಮಕ್ಳು ರೂಮ್ಗೆ ಹೋದೆ? ಏನೋ, ನಾನೇನ್ ಬೇರೆ ಜಾಗಕ್ಕೆ ಬಂದಿಲ್ಲ, ನನ್ನ ಜಾಗಕ್ಕೆ ನಾನು ಬಂದಿದ್ದೀನಿ. ಚೆನ್ನಾಗಿದೆ. ಇದಕ್ ಮುಂಚೆ ನಿನ್ಗೆ ಹೇಳಿದ್ದೆ ನಿಮ್ಮನ್ನ ಓಡಿಸೋದಕ್ಕೆ ನಾವ್ ಯಾವಾಗ ಬೇಕಾದ್ರೂ ಬರ್ತೀವಿ ಅಂತ. ತಗೋ ಆರ್ಡರ್ ಕಾಪಿ. ಇವಾಗ ನಿನಗೆ ಅರ್ಥ ಆಯ್ತಾ ಯಾರಿಂದ ಹೋಗ್ಬೇಕು ಅಂತ? ಸಿಬಿ, ನನ್ನ ಮತ್ತೆ ಮಕ್ಕಳು ಕಣ್ಣೀರ್ ಬಿದ್ದಿರೋ ಈ ನೆಲದಲ್ಲಿ ನಾಳೆ ಒಂದು ಹುಲ್ಕಡ್ಡಿ ಕೂಡ ಬೆಳೆಯಲ್ಲ, ಅದನ್ನ ನೆನ್ಪಿಟ್ಕೋ. ಓ, ಹೆದರ್ಸ್ತಾ ಇದೀಯಾ? ಇದೆಲ್ಲ ಸಿಬಿ ನಂಬೋದಿಲ್ಲ. ಆಮೇಲೆ ನಿಮ್ಗೊಂದು ಅವಕಾಶ ಕೊಡ್ತೀನಿ, ಅದಕ್ಕೆ ನೀನ್ ಮನ್ಸ್ ಮಾಡಿದ್ರೆ ಸಾಕು. ಅವಾಗ ಹೀಗ್ ಬಂದು ಹೋಗ್ತಾ ಇರ್ತೀನಿ, ನೀನು ಬಾಯಿ ಮುಚ್ಕೊಂಡಿರ್ಬೇಕು. ಆಮೇಲೆ ಈ ವಯಸ್ಸಲ್ಲಿರೋ ಹುಡುಗಿರ್ಗೆ ಹೊರಗಡೆ ಒಳ್ಳೆ ಮಾರ್ಕೆಟ್ ಇದೆ, ಕೂತ್ಕೊಂಡು ಮಾತಾಡೋಣ. ನಾನ್ ಬದುಕಿರೋ ತನಕ ನೀನ್ ಅನ್ಕೊಳ್ಳೋದು ನಡೆಯೋದಿಲ್ಲ ಅಂತ ಒಂದ್ ಪರಿಸ್ಥಿತಿ ಬಂದ್ರೆ
ನಮ್ಮ ಮಕ್ಕಳಿಗೆಲ್ಲ ವಿಷ ಕೊಟ್ಟು ನಾನು ಸತ್ತು ಹೋಗ್ತೀನಿ. ಓಕೆ, ಹಾಗಿದ್ರೆ ನಾನು ಹೋಗ್ತೀನಿ. ನಾನು ಮತ್ತೊಮ್ಮೆ ಬರ್ತೀನಿ. ಆಗ ಒಂದು ತೀರ್ಮಾನ ಮಾಡ್ಕೊಂಡೇ ಹೋಗೋದು. ನೀವೆಲ್ಲ ಹೋಗಿ ಮಲಗಿ, ನಾನು ಇಲ್ಲೇ ಇರ್ತೀನಿ. ಆಗ್ತಿಲ್ಲ, ನನ್ನ ಕೈಲಿ ಆಗ್ತಿಲ್ಲ ಫಾದರ್. ಒಬ್ಬ ಮನುಷ್ಯ ಅನುಭವಿಸ್ಬೇಕಾಗಿದ್ದನ್ನೆಲ್ಲ ನಾನು ಅನುಭವಿಸ್ಬಿಟ್ಟೆ ಫಾದರ್. ಇನ್ನು ನಾನು ಏನ್ ಮಾಡಬೇಕು? ಈ ಮಕ್ಕಳನ್ನ ಕರ್ಕೊಂಡು ನಾನು ಹೊರಗಡೆ ಹೋದ್ರೆ ಅವ್ರ ಮಾನಕ್ಕೆ ಬೆಲೆ ಕಟ್ಟೋದು ನಾನು ನೋಡ್ಬೇಕಾಗತ್ತೆ. ಸ್ಲೇಟು ಬಳಪ ಇಟ್ಕೋಬೇಕಾಗಿರೋ ಆ ಕೈಗಳಿಗೆ ನಾನು ಭಿಕ್ಷೆ ಪಾತ್ರೆ ಕೊಡ್ಬೇಕಾಗತ್ತೆ. ಇಲ್ಲ, ನಾನು ಅದನ್ನ ಮಾಡಲ್ಲ. ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ನಾನು ನನ್ನ ಮಕ್ಕಳನ್ನ ಮಲಗಿಸ್ತೀನಿ ಫಾದರ್. ಮಲಗಿರುವಾಗ ಯಾವ ಮಕ್ಕಳಿಗೂ ಭಯ ಇರೋದಿಲ್ಲ ಫಾದರ್. ಆದ್ರಿಂದ ಯಾವತ್ತೂ ಎದ್ದೇಳ್ದಿರೋ ಹಾಗೆ ನಾನು ಅವ್ರನ್ನ ಮಲಗಿಸ್ತೀನಿ ಫಾದರ್. ನಮಸ್ಕಾರ. ಮೀನಪಲ್ಲಿಕೆರ ಶಾಂತಿವನಂ ಕೊಲೆ ಕೇಸಿನ ಅಪರಾಧಿ ಭಾಸ್ಕರ್ ಕೇಸಿನಲ್ಲಿ ಕೋರ್ಟ್ ಕೊಟ್ಟ ತೀರ್ಪು ಈಗ ಹೊರಗಡೆ ಬಂದಿದೆ. ಕರ್ನಾಟಕ ಚರಿತ್ರೆಯಲ್ಲಿ ಇಷ್ಟು ಕ್ರೂರವಾಗಿ ಮಕ್ಕಳನ್ನ ಕೊಂದಿರೋ ಸಂಭವ ನಡೆದೇ ಇಲ್ಲ. ಅದರ ಕಂಪ್ಲೀಟ್ ಪ್ರೂಫ್ ನ ನಾವು ಜಡ್ಜ್ಗೆ ತೋರಿಸಿದ್ದೀವಿ. ನಮ್ ಕೈಲಾದಷ್ಟು ಇಷ್ಟು ಪಬ್ಲಿಕ್ ಇಶ್ಯೂ ಆದಂತ ಈ ಕೇಸ್ ಅಪರಾಧಿಗೆ ಮರಣದಂಡನೆ ವಿಧಿಸಬೇಕು ಅಂತ ನಾವು ಕೇಳ್ಕೊತಾ ಇದೀವಿ. ಈಗ ಮುಂದಿನ ವರದಿಗೆ ಹೋಗೋಣ.
ಬಾಸು ಬಾಸು ಅದೇ ನಮ್ಮ ಫಾದರ್. ನಿಯಮಕ್ಕೂ ಮಿಗಿಲಾಗಿ ಇವ್ರ ಮೇಲೆ ಅಧಿಕವಾಗಿ ಪ್ರೀತಿಯಿಂದ ಕಾಪಾಡಿದ ಫಾದರ್ ಜೋಸೆಫ್ ಅವರು ಬೇರೆ ಯಾರಾದರೂ ಇರಬಹುದು ಅನ್ನೋ ನಂಬಿಕೆಯಲ್ಲಿ ಭಾಸ್ಕರ್ ಮತ್ತು ಮಕ್ಕಳು ಮುಂದಕ್ಕೆ ಹೊರಟರು. ಒಂದು ವೇಳೆ ನಾಳೆ ನಿಮ್ಮ ಮುಂದೆ ಕೂಡ ಇವರು ಬರಬಹುದು. ಇವರ ಕತೆ ತಿಳಿದಿರೋ ನೀವು ಯಾವತ್ತೂ ಇವರ ಮುಂದೆ ಮುಖ ತಿರ್ಸ್ಕೋಬೇಡಿ.